ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ವಿಶೇಷವಾಗಿ ಹೈದರಾಬಾದ್ ಮತ್ತು ಚೆನ್ನೈಯಲ್ಲಿ ಕೂಡ ನಭ ಕಂಗ್ರ್ಯಾಚುಲೇಷನ್ಸ್ ಕನ್ನಡದಲ್ಲಿ ಸ್ಪೆಷಲ್ ಶೋ ಅರೇಂಜ್ ಮಾಡಿದ್ರಿ. ಸೊ ಇಡೀ ಕನ್ನಡಿಗರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ಈ ದಿವಸ ವಿಶೇಷವಾಗಿ ಹಿರಿಯ ನಟರು ಶಶಿಕುಮಾರ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಚಿತ್ರದಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ಮಾಡಿದರು. ಇಡೀ ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರ ಪಾತ್ರದಿಂದನೇ ಚಿತ್ರ ಮತ್ತೊಂದು ಹಂತಕ್ಕೆ ಹೋಗಿರೋದು ಅಂತ. ಈ 25ನೇ ದಿವಸದ ಈ ಒಂದು ಸಕ್ಸಸ್ ಮೀಟ್ಗೆ ಸರ್ ಬಂದಿದ್ದಾರೆ. ಅವ್ರಿಗೆ ಮೊದಲಿಗೆ ಸ್ವಾಗತವನ್ನು ಬಯಸ್ತೀನಿ. ಜೊತೆಗೆ ಮೊದಲ ದಿನದಿಂದ ಇವತ್ತಿನವರೆಗೂ ಸಹ ನಮ್ಮ ಜೊತೆ ನಿಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಮಸ್ಕಾರಗಳನ್ನ ಹೇಳ್ತಾ ಸ್ವಾಗತವನ್ನು ಬಯಸ್ತಾ, ನಮ್ಮ ಚಿತ್ರದಲ್ಲಿ ಪಾತ್ರ ಮಾಡಿದಂಥ ಎಲ್ಲ ನಟ ನಟಿಯರು, ನಿರ್ದೇಶಕರು, ಕ್ರಿಯೇಟಿವ್ ಹೆಡ್ಡು, ನಮ್ಮ ಸಹ ನಿರ್ಮಾಪಕರು, ಎಲ್ಲರೂ ಟೆಕ್ನಿಷಿಯನ್ಸು ಎಲ್ಲರೂ ಬಂದಿದ್ದೀರಿ. ಈಗಾಗಲೇ ಕಳೆದ ಬಾರಿ ಸಕ್ಸಸ್ ಮೀಟ್ನಲ್ಲಿ ಎಲ್ಲರ ಹೆಸರನ್ನು ಹೇಳಿ ಎಲ್ಲನೂ ಮಾತಾಡಾಗಿದೆ. ಈಗ ಮತ್ತೊಂದು ಸಲ ಅದನ್ನೇ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಚಿತ್ರ ಏನು ನಮ್ಮ ಕನ್ನಡಿಗರು ಪ್ರೋತ್ಸಾಹ ಮಾಡಿದ್ದಾರೆ, ನೋಡಿದ್ದಾರೆ. ಇನ್ನೊಂದಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬೋದಾಗಿತ್ತು ಅನ್ನೋ ಕಾರಣ ಗೊತ್ತಿಲ್ಲ. ಆದರೂ ಒಬ್ಬ ನಿರ್ಮಾಪಕನಾಗಿ ನಾನು ಅಂದ್ಕೊಂಡಿದ್ದು ಚಿತ್ರವನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಹಾಕಿರುವ ಹಣವನ್ನು ನಾನು ವಾಪಸ್ ತೊಗೊಂಡ್ರೆ ಚಿತ್ರ ಗೆದ್ದಂತೆ ಅಂತ. ಅದನ್ನು ಒಂದಷ್ಟು ದಿವಸ ಮುಂಚೆನೇ ನಮ್ಮ ಚಿತ್ರ ಗೆದ್ದಿದೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತದೆ. ಅದಕ್ಕಿಂತ ಇನ್ನೇನು ಹೇಳಬೇಕಾಗಿಲ್ಲ. ಮುಂದಿನ ಚಿತ್ರದ ತಯಾರಿಯಲ್ಲಿ ನಾವೀಗಾಗಲೇ ತೊಡ್ಕೊಂಡಿದ್ದೀವಿ. ಸದ್ಯದಲ್ಲಿ ಇನ್ನೊಂದು 2 ತಿಂಗಳಲ್ಲಿ ಮತ್ತೊಂದು ಚಿತ್ರವನ್ನು ನಮ್ಮ ನಿರ್ಮಾಣ ಸಂಸ್ಥೆಯಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋಕ್ಕೆ ಹರ್ಷವಾಗ್ತದೆ. ತಮ್ಮೆಲ್ಲರ ಸಹಕಾರ, ಬೆಂಬಲ ಇದೇ ರೀತಿ ಇರಲಿ. ಜೊತೆಗೆ ಯುವ ನಿರ್ದೇಶಕರು ಪ್ರತಾಪ್ ಗಂಧರ್ವ ಇರ್ಬೋದು, ನಮ್ಮ ನಟರಾದ ರಕ್ಷಿತ್ ನಾಗ್ ಅವರು, ಹಾಗೆ ಸಂಜನಾ ದಾಸ್ ಅವರು ಬಂದಿದ್ದಾರೆ. ಇನ್ನೊಬ್ಬರು ಅನುಷಾ ಅವರು ಬರೋಕ್ಕಾಗಿಲ್ಲ, ಕಾರಣಾಂತರದಿಂದ ಬೇರೆ ಕಡೆ ಇರೋದರಿಂದ. ಅಂತ ಯುವ ಪೀಳಿಗೆಯನ್ನು ಬೆಳೆಸುವಂಥ ಕೆಲಸ ಬೇರೆ ನಿರ್ಮಾಣ ಸಂಸ್ಥೆಗಳು, ನಿರ್ಮಾಪಕರು ಮಾಡಬೇಕು. ಅವ್ರಿಗೊಂದಷ್ಟು ಅವಕಾಶಗಳು, ಮತ್ತೊಂದಷ್ಟು ಬಾಗಿಲು ತಗೊಳ್ಳಿ, ಅವ್ರಿಗೂ ಎಲ್ಲ ಸಿಕ್ಕಲಿ. ಅವ್ರಿಗೆಲ್ಲ ಶುಭಾಶಯಗಳನ್ನ ಕೋರ್ತಾ, ಈ ಒಂದು 25 ದಿವಸವನ್ನು ಏನು ಮುನ್ನಡೆಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದಂಥ ಈ ಚಿತ್ರಕ್ಕೆ ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸಿದ ವಿಶೇಷ ವ್ಯಕ್ತಿ ನಮ್ಮ ಹರಿ ಸಂತೋಷ್, ನನ್ನ ಸಹೋದರ. ಅವನ ಪಾತ್ರ ಬಹಳ ಮುಖ್ಯ. ಪಾಪ ನಮ್ದೆಲ್ಲ ಸಾಕಷ್ಟು ಒತ್ತಡಗಳು, ಯಾಕಂದ್ರೆ ನಾನು ನಿರ್ಮಾಪಕನಾಗಿ ನಂದು ಏನೇ ಸಿಟ್ಟಿದ್ರು ಯಾರ ಮೇಲೂ ತೀರ್ಸ್ಕೊಳಕ್ಕಾಗ್ತಿರ್ಲಿಲ್ಲ. ಯಾವಾಗಲೂ ಸಣ್ಣ ಪುಟ್ಟದಾದರೂ ಆತ ಒಬ್ಬನೇ ನನಗೆ ಸಿಗ್ತಾ ಇದ್ದಿದ್ದು. ಅದನ್ನೆಲ್ಲ ಸಹಿಸ್ಕೊಂಡು ಇವತ್ತು ಈ ಒಂದು ಸಂತೋಷ ಕೂಟದಲ್ಲಿ ಜೊತೆಲಿದ್ದೀವಿ. ಅದಕ್ಕೆ ನನಗೂ ಬಹಳ ಸಂತೋಷ ಆಗಿದೆ. ಎಲ್ಲಕ್ಕಿಂತ ಸಂತೋಷ, ಎಲ್ಲ ಕೇಳ್ತಾ ಇರ್ತಾರೆ ಎಷ್ಟಾಯಿತು, ಏನಾಯಿತು, ಹೆಂಗಾಯಿತು ಅಂತ. ನಾನು ಅವಾಗಲೇ ಹೇಳಿದೆ, ಹಾಕಿರೋ ದುಡ್ಡು ನಿರ್ಮಾಪಕಂಗೆ ವಾಪಸ್ ಬಂದರೆ ಅದಕ್ಕಿಂತ ದೊಡ್ಡ ಗೆಲುವು ಚಿತ್ರರಂಗದಲ್ಲಿ ಮತ್ತೊಂದಿಲ್ಲ ಅಂತ. ಯಾಕೆಂದರೆ ಮೊನ್ನೆ ಪತ್ರಿಕೆಗಳನ್ನ ಓದ್ತಾ ಇದ್ದೆ, 270-280 ಚಿತ್ರಗಳು ಈ ವರ್ಷ ಬಿಡುಗಡೆ ಆಗಿದ್ದಾವೆ. ಅದರಲ್ಲಿ 1-2 ಬ್ಲಾಕ್ ಬಸ್ಟರ್ಗಳು, ಕಾಂತಾರ ಮತ್ತು ಸೂಪ್ರಮ್ಸು. ಅದು ಬಿಟ್ಟರೆ ಬೆರಳೆಣಿಕೆಯಷ್ಟು ಚಿತ್ರಗಳು ಮಾತ್ರ ಏನು ಹಾಕಿರೋ ದುಡ್ಡನ್ನು ತಂದುಕೊಟ್ಟಿರೋದು ಅಂತ. ಅದರಲ್ಲಿ ನಮ್ಮ ಒಂದು ಕಂಗ್ರ್ಯಾಚುಲೇಷನ್ ಬ್ರದರ್ ಚಿತ್ರನೂ ಕೂಡ ಅಂದಾಗ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೊಂದು ಚಿತ್ರವನ್ನು ನಿರ್ಮಾಣ ಮಾಡುತ್ತಾ ಮತ್ತೊಂದಷ್ಟು ಮನೋರಂಜನೆಯನ್ನು ಕನ್ನಡದ ಜನತೆಗೆ ಕೊಡುವ ನಿಟ್ಟಿನಲ್ಲಿ ಕಲ್ಲೂರು ಸಿನಿಮಾಸ್ ಸದಾ ಇರ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ಶಶಿ ಸರ್, ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಮ್ಮ ಕಡೆಯಿಂದ ಹೊಟ್ಟೆಗೆ ಹಾಕೊಳ್ಳಿ. ಹಿರಿಯವರು ನೀವು, ನನಗೆ ಗೊತ್ತು ನಮ್ಮಿಂದ ಒಂದು ಸಣ್ಣ ಪ್ರಮಾದಗಳು ಆಗಿರ್ತವೆ. ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಇವತ್ತು ಬಂದಿದ್ದೀರಿ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದಿಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಪಾಠ ಅಂತ ಏನಿಲ್ಲ, ಒಂದಷ್ಟು ಕಲ್ತಿದ್ದೀವಿ, ಹೊಸತನವನ್ನು ಕಲ್ತಿದ್ದೀವಿ. ಆಮೇಲೆ ಏನಂದರೆ ಒಂದಷ್ಟು ಅಪ್ಗ್ರೇಡ್ ಆಗಬೇಕು. ನಾವೆಲ್ಲ ಒಂದು ಕಡೆ ಲ್ಯಾಗ್ ಆದ್ಮೇಲೆ ಅಪ್ಗ್ರೇಡ್ ಆಗೋದ್ರಲ್ಲಿ, ಇಲ್ಲಾಂದರೆ ಇನ್ನೊಂದಷ್ಟು ಕಮರ್ಷಿಯಲಿ ಇನ್ನೊಂದಷ್ಟು ಖಂಡಿತ ಆಗಿರ್ತಿತ್ತು. ನಮ್ಗೆ ಅನುಭವದ ಕೊರತೆ ಇತ್ತು ಖಂಡಿತವಾಗಿ. ಈಗ 21 ಚಿತ್ರಮಂದಿರದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇದೆ. ಹೌದು, ಆಗಿದೆ. ಹಾಂ ಸರ್, ನಡೀತಾ ಇದೆ. ಇನ್ನೊಂದು ವಾರ 15 ದಿವಸದಲ್ಲಿ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ ಸರ್. ಎಲ್ಲ ಒಳ್ಳೆ ರೀತಿಯಲ್ಲೇ ಒಳ್ಳೆ ಹಂತವನ್ನು ತಲುಪಿದ್ದೀವಿ. OTT ಆಗ್ಬೋದು, ಸ್ಯಾಟಲೈಟ್ ಆಗ್ಬೋದು, ಡಬ್ಬಿಂಗು, ರಿಮೇಕ್ ಎಲ್ಲ ಒಟ್ಟಿಗೆ ಬಾಗಿಲು ತೆರ್ಕೊಂಡಿದೆ. ಯಾಕೆಂದರೆ ಕಂಟೆಂಟ್ ಓರಿಯೆಂಟೆಡ್ ಚಿತ್ರ ಆಗಿತ್ತು, ತಾವೆಲ್ಲ ನೋಡಿದ್ದೀರಿ. ಎಲ್ಲರ ಭಾವನೆ ಅದೇ ಆಗಿತ್ತು, ಎಲ್ಲರ ಅಭಿಪ್ರಾಯ ಅದೇ ಆಗಿತ್ತು. ಹಂಗಾಗಿ ಬಿಸ್ನೆಸ್ಗೇನು ಸಮಸ್ಯೆ ಆಗ್ತಾ ಇಲ್ಲ.
ಮೊದಲನೇದಾಗಿ ನಾನು ಅಂದರೆ ಏನು ನಾವು ಸಿನಿಮಾ ಕತೆ ಶುರು ಮಾಡ್ದೋ ಬರೆಯೋದಕ್ಕೆ ಸ್ಕ್ರೀನ್ ಪ್ಲೇ ಬರೆಯೋಕ್ಕೆ ಶುರು ಮಾಡಿದಾಗ ಕಂಪ್ಲೀಟ್ ಒಂದು ಯೂತ್ಫುಲ್ ಎಂಟರ್ಟೈನರ್ ಮಾಡಬೇಕು ಅಂತ ಅಂದ್ಕೊಂಡೇ ಶುರು ಮಾಡಿದ್ದು, ಬರೆದಿದ್ದು ಹಾಗೇ. ಸೊ ಫುಲ್ ಕಂಪ್ಲೀಟ್ ಕಾಮಿಡಿ ಇರಬೇಕು, ಒಂದು 80 to 90%, ಒಂದು 10 ನಿಮಿಷ ಮಾತ್ರ ಒಂದು ಎಮೋಷನ್ ಇರಬೇಕು, ಅದು ಟಚ್ ಆಗೋ ಥರದ್ದು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ದು. ಸಿನಿಮಾ ಅಂದರೆ ಎಲ್ಲ ಬರೆದು ಮುಗಿಸಿದ ಮೇಲೂ ನಮಗೆ ಹಾಗೆ ಅನ್ನಿಸ್ತು ಇದೊಂದು ಯೂತ್ಫುಲ್ ಎಂಟರ್ಟೈನರ್ ಅಂತ. ಅದಾದ ಮೇಲೆ ಬರೀ ಕಾಮಿಡಿ ಇದ್ರೆ ಅಂದರೆ ವರ್ಕ್ ಆಗೋದಿಲ್ಲ. ಜೀವನದಲ್ಲಿ ಸ್ವಲ್ಪ ಕಷ್ಟಗಳು ಇರುತ್ತೆ, ಸುಖಗಳ ಮಧ್ಯೆ ಅದು ಬರ್ತಾ ಇರಬೇಕು, ಅವಾಗವಾಗ ಏಟ್ ಬೀಳ್ತಾ ಇರಬೇಕು, ಅವಾಗಲೇ ನಾವು ಎಚ್ಚೆತ್ಕೊಳ್ಳೋದು ಅನ್ನೋ ಥರ. ಸೊ ಆ ಕಾಮಿಡಿ ಮಧ್ಯೆ ಒಂದು ಕೋರ್ ಎಮೋಷನ್ ಬೇಕಾಗಿತ್ತು ಸಿನಿಮಾಗೆ. ಆ ಕೋರ್ ಎಮೋಷನ್ನ ಬರೆದಿದ್ದೇ ನಮ್ಮ ಶಶಿಕುಮಾರ್ ಸರ್ ಮಾಡಿರೋವಂಥ ಕ್ಯಾರೆಕ್ಟರ್, ಹೀರೋ ತಂದೆ ಕ್ಯಾರೆಕ್ಟರು. ಸೊ ಅದು ಸ್ಕ್ರೀನ್ ಮೇಲೆ ಕೇವಲ ಒಂದು 7 ರಿಂದ 8 ಸೀನ್ಗಳಿರ್ಬೋದು, ಒಂದು 10 ರಿಂದ 12 ನಿಮಿಷ ಬರುತ್ತೆ ಅಷ್ಟೇ. ಆದರೆ ಈಗಲೂ ಥಿಯೇಟ್ರಲ್ಲಿ ರಿಲೀಸ್ ಆದಮೇಲೆ ಸಿನಿಮಾ ನೋಡ್ಕೊಂಬಂದ್ಮೇಲೆ ಪ್ರತಿಯೊಬ್ಬರು ಮಾತಾಡಿದ್ದು ಆ ಕ್ಯಾರೆಕ್ಟರ್ ಬಗ್ಗೆ, ಆ ತಂದೆ ಮಗನ ಎಮೋಷನ್ ಬಗ್ಗೆ. ಸೊ ಸಿನಿಮಾದ ಕೇವಲ ಒಂದು 10 ರಿಂದ 15% ಮಾತ್ರ ಬರುವಂಥ ಎಮೋಷನ್ನು ಇಡೀ ಸಿನಿಮಾನ ನಿಲ್ಲಿಸ್ಬಿಡ್ತು. ಒಂದು ನಾರ್ಮಲ್ ಸಿನಿಮಾ ಅಂತ ಅನ್ನೋ ಲೆವೆಲಲ್ಲಿದ್ದಂಥದ್ದು ಆ ಎಮೋಷನಿಂದ ಎಕ್ಸ್ಟ್ರಾಡಿನರಿ ಅನ್ನೋ ಮಟ್ಟಕ್ಕೆ ಎಲ್ಲರೂ ಮಾತಾಡೋ ಥರ ಆಯಿತು. ಇದಕ್ಕೆ ಕಾರಣಕರ್ತರು ನಮ್ಮ ಶಶಿಕುಮಾರ್ ಸರು. ಯಾಕೆಂದರೆ ಅವರು ಆ ಪಾತ್ರನ ನಿಭಾಯಿಸಿದಂಥ ರೀತಿ, ಆಮೇಲೆ ಅವರು ಡಬ್ಬಿಂಗಲ್ಲಿ ಅದನ್ನು ಮಾಡಿದಂಥ ರೀತಿ, ಒಂದು 20-25 ನಿಮಿಷದಲ್ಲಿ ಅವ್ರದ್ದು ಇಡೀ ಪೋರ್ಷನ್ ಡಬ್ಬಿಂಗ್ನ ಮುಗಿಸ್ಬಿಟ್ರು ಸರ್ ಬಂದು. ಸೊ ಸೆಟ್ಟಲ್ಲಿ ನಾನು ಸ್ವಲ್ಪ ಕಾಟ ಕೊಟ್ಟಿದ್ದೆ ಸರ್ ನಿಮಗೆ, ಯಾಕೆಂದರೆ ಇದು ಮೊದಲನೇ ಸಿನಿಮಾ, ಏನೇನೋ ಆಸೆಗಳು ಏನೋ ತಲೆಗಳಲ್ಲಿ ಓಡ್ತಾ ಇರುತ್ತೆ. ಬಟ್ ನೀವು ಇಷ್ಟು ಅನುಭವ ಇದ್ದು ಇಷ್ಟು ದೊಡ್ಡ ಮೇರು ನಟ ಆಗಿ ಒಂದು ಹೊಸ ತಂಡ, ಹೊಸ ನಿರ್ದೇಶಕ ನಮ್ಮೆಲ್ಲರ ಜೊತೆಗೆ ಸೇರಿ ನಮಗೆ ಸಹಕಾರ ಕೊಟ್ಟಂಥ ರೀತಿ ಅಭೂತಪೂರ್ವವಾಗಿತ್ತು. ನಿಮ್ಮ ಈ ಏನು ಪಾತ್ರ ಇದೆ ಅದು ನಮ್ಮ ಸಿನಿಮಾನ ಇನ್ನೊಂದು ಮಟ್ಟ ಮೇಲಕ್ಕೆ ಕರ್ಕೊಂಡೋಗಿದೆ. ಸೊ ಇವತ್ತು ಆ ಸಿನಿಮಾ ಸಕ್ಸಸ್ಸಲ್ಲಿ ಅದು ಮುಖ್ಯವಾದ ಕಾರಣ ಆಗಿದೆ. ಅದಕ್ಕೆ ನಾನು ನಿಮಗೆ ಸಂಪೂರ್ಣವಾಗಿ ಧನ್ಯವಾದ ಹೇಳ್ತೀನಿ ಸರ್. ಸಿನಿಮಾ ಮಾಡಾದ್ಮೇಲೆ ಎಲ್ಲರೂ ನಾವು ಅಂದ್ಕೊಂಡಿದ್ದೋ, ನಮ್ಮ ಇಡೀ ಟೀಮು ನಾವು ಪ್ರಮೋಷನ್ ಮಾಡಿದೆ ಇದೊಂದು ಯೂತ್ಫುಲ್ ಸಿನಿಮಾ ಅಂದ್ಕೊಂಡೇ ಮಾಡ್ದೋ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ನಮಗೂ ಗೊತ್ತಾಗಿತ್ತು ಫ್ಯಾಮಿಲಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿ ಬರ್ತಾರೆ ಅಂತ. ಅದಾದಮೇಲೆ ನಮ್ಮದು ಫಸ್ಟು ಶುಕ್ರವಾರ, ಶನಿವಾರ, ಭಾನುವಾರ ಆದಮೇಲೆ ಸೋಮವಾರದಿಂದ ಏನು ಬಂದರೂ ಆಡಿಯನ್ಸು ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸು. ಯಾರ್ಯಾರು ಯೂತ್ಸ್ ನೋಡಿದ್ರು ಅವರು ಹೋಗಿ ಅವ್ರ ಫ್ಯಾಮಿಲೀಸ್ನೆಲ್ಲ ಕರ್ಕೊಂಬಂದು ತೋರಿಸಿದ್ರು. ಸೊ ಕಂಪ್ಲೀಟ್ ಎಲ್ಲರೂ ಫ್ಯಾಮಿಲಿಗೆ ಕನೆಕ್ಟ್ ಆಗುವಂಥ ಸಿನಿಮಾ ಆಯಿತು. ಸೊ ಹಾಗಾಗಿ ನಾವು ಮೊದಲನೇ ಸಿನಿಮಾದಲ್ಲೇ ಒಂದು ಯೂತ್ಸು, ಫ್ಯಾಮಿಲಿ, ಎಲ್ಲ ಏಜ್ ಗ್ರೂಪ್ನವ್ರಿಗೂ ಕನೆಕ್ಟ್ ಆಗುವಂಥ ಸಿನಿಮಾನ ಮಾಡಿದ್ದೀವಿ ಅಂತ ಒಂದು ಖುಷಿ ಇದೆ. ಸೊ ಅದಕ್ಕೆ ಕಾರಣಕರ್ತರಾದಂಥ ನಮ್ಮ ಹರೀಶ್ ಸಂತೋಷ್ ಸರು, ಪ್ರಶಾಂತ್ ಸರು, ಹರೀಶ್ ರೆಡ್ಡಿ ಸರು, ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಈ ಸಿನಿಮಾ ಈ ರೀತಿಯಾಗಿ ಮೂಡ್ ಬರೋದಕ್ಕೆ ನನಗೆ ಕಾರಣಕರ್ತರು, ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣಕರ್ತರಾದಂಥವ್ರು ನಮ್ಮ DOP ಆದಂಥ ಗುರುಪ್ರಸಾದ್ MG. ಪ್ರತಿಯೊಬ್ಬರು ಒಂದೊಂದು ಆ ಫ್ರೇಮ್ಸ್ ಬಗ್ಗೆ, ಆ ಕಲರ್ಸ್ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಕಾರಣ ಗುರುಪ್ರಸಾದ್ ಅವರು. ಜೊತೆಗೆ ನಮ್ಮ ಸಿನಿಮಾದ ಮ್ಯೂಸಿಕ್ಕು ಸೂರಜ್ ಜವೀಶ್ ಅವರು ಮತ್ತು ಧ್ರುವು ಇಬ್ಬರು ಸೇರಿ ಇಡೀ ಸಿನಿಮಾದ ಮ್ಯೂಸಿಕ್ನ ಒಂದು ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಅವರು ನಮ್ಮ ಇಡೀ ತಾಂತ್ರಿಕ ವರ್ಗ ಯಾರ್ಯಾರಿದ್ದಾರೆ, ನಮ್ಮ ಕಲರಿಸ್ಟು, ನಮ್ಮ ಡಬ್ಬಿಂಗ್ ಮಾಡಿದಂಥ ರಾಜಶೇಖರ್ ಸರು. ಸೊ ಎಲ್ಲ ನಾನು ತಾಂತ್ರಿಕ ವರ್ಗದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 25 ದಿನ ಆಗಿದೆ. ಸೊ ಇನ್ನೂ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಾಣುವಂತಹ ಒಂದು ಸಾಮರ್ಥ್ಯ ಇದ್ದಂತಹ ಸಿನಿಮಾ. ಸೊ ಆದರೂ ಇದರಲ್ಲಿ ಸಿಕ್ಕಿರೋವಂಥದ್ದನ್ನು ನಾವು ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ಥರ ಅದನ್ನು ನಾವು ಸ್ವೀಕರಿಸಿ ಮುಂದಕ್ಕೆ ಇದೇ ರೀತಿಯಾದಂಥ ಒಂದಷ್ಟು ಹೊಸ ಕಂಟೆಂಟು, ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದಷ್ಟು ಫ್ಯಾಮಿಲಿಗೆ, ಯೂತ್ಸ್ಗೆ ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ತಂಡದ ಮೂಲಕ ಬರುತ್ತೆ ಅಂತ ನಾನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಈ ಸಿನಿಮಾಗೆ ಸಹಕಾರದವರು, ತೆರೆ ಹಿಂದೆ ತೆರೆ ಮುಂದೆ ಎಲ್ಲರೂ, ಕ್ಯಾಮ್ರಾ ಹಿಂದೆ ಎಲ್ಲರೂ ದುಡ್ದಂಥವ್ರು ಪ್ರತಿಯೊಬ್ಬರಿಗೂ ನಾನು ಈ ಮೂಲಕ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಎಲ್ಲರೂ ಖುಷಿಯಾಗಿದ್ದಾರೆ. ಯಾಕೆಂದರೆ ಸೀರಿಯಲಿಂದ ಒಬ್ಬ ನಿರ್ದೇಶಕ ಬಂದು ಒಂದು ಸಿನಿಮಾ ಮಾಡಿ ಈ ರೀತಿಯಾದಂಥ ಜನರಿಗೆ ಕನೆಕ್ಟ್ ಆಗುವಂಥ ವಿಷಯ, ಆಮೇಲೆ ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಮಾಡಿ ಗೆಲ್ಲೋದು ತುಂಬ ಕಷ್ಟ ಇದೆ ಈಗಿನ ಇದರಲ್ಲಿ. ಸುಮಾರು ಹಿಂದೆ ಒಂದಷ್ಟು ಜನ ಬಂದಿದ್ದಾರೆ, ಬಟ್ ಈಗಿನ ಪರಿಸ್ಥಿತಿನಲ್ಲಿ ಅದು ಕಷ್ಟ ಇದೆ. ಬಟ್ ನಮ್ಮ ಸಿನಿಮಾ ಅದು ಗೆದ್ದಿದೆ. ಹಾಗಾಗಿ ಅವರೆಲ್ಲರೂ ಖುಷಿಯಾಗಿದ್ದಾರೆ. ಅಂದರೆ ನಾವೇನು ಅಚೀವ್ ಮಾಡಿದ್ದೀವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಹೌದು ಸರ್, ನಾನು ಆಲ್ರೆಡಿ ರೈಟಿಂಗ್ ಪ್ರೊಸೆಸ್ಸಲ್ಲಿ ಇದ್ದೀನಿ, ಬರಿತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಸರ್ ಸದ್ಯಕ್ಕೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಅದನ್ನೇ ಒಂದು ಸಪ್ರೇಟಾಗಿ ವಿಷಯನ ಅನೌನ್ಸ್ ಮಾಡೋದು ಇದೆ ಸರ್, ಮಾಡ್ತೀವಿ. ಬಟ್ ವರ್ಕಿಂಗಲ್ಲಿ ಅಂತೂ ಇದ್ದೀವಿ, ಬರವಣಿಗೆ ನಡೀತಾ ಇದೆ. ಥ್ಯಾಂಕ್ ಯು ಪ್ರತಾಪ್ ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಒಂದು ಜರ್ನಿ ನಿಮ್ಮೆಲ್ಲರಿಂದ ಆಗಿದ್ದು
ನಾನು ಲಾಸ್ಟ್ ಟೈಮ್ ನನಗೆ ಸ್ವಲ್ಪ ಈ ಹೆಸರುಗಳು ಆ ಟೈಮಲ್ಲಿ ನೆನೆಸ್ಕೊಟ್ಟು ಹೇಳೋದು ಸ್ವಲ್ಪ ಕಷ್ಟ. ಅದಕ್ಕೆ ನಾನು ಈ ಒಂದು ಗೆಲುವನ್ನ ನನ್ನ ಎಲ್ಲ ಟೆಕ್ನಿಷಿಯನ್ಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವಾಗ ಆರ್ಟಿಸ್ಟ್ಗಳು ಹೊಸಬರಾಗಿರ್ತಾರಲ್ಲ ಆವಾಗ ತುಂಬ ದೊಡ್ಡ ಚಾಲೆಂಜ್ ಇರೋದು ಟೆಕ್ನಿಷಿಯನ್ಗೆ ಮತ್ತು ರೈಟರ್ಸ್ಗೆ. ಅವ್ರುಗಳು ಚೆನ್ನಾಗಿ ಬರೆದು ಅವರ ಒಂದು ಎಫರ್ಟ್ ಬಿದ್ದಾಗಲೇ ಸಿನಿಮಾ ಗೆಲ್ಲೋದು. ಸೊ ಇಷ್ಟು ಜನ ಬರೀ ನಮ್ಮ ಎಲ್ಲ ಸೆಲೆಬ್ರಿಟಿಗಳು ಕೂತಿದ್ದಾರೆ ಇಲ್ಲಿ. ಸೊ ನಿಮ್ಗಳು ಸ್ಟೇಜ್ ಇದು, ನಿಮ್ಗಳ ದಿನ ಇದು. ನಿಮ್ಗಳಿಗೆ ಮತ್ತು ನಮ್ಮ ಮೀಡಿಯಾದವ್ರಿಗೆ, ನಮ್ಮ ಕಲಾವಿದರು ಎಲ್ಲರೂ ಯಾರ್ಯಾರು ಶ್ರಮ ಪಟ್ಟಿದ್ದಾರೆ ಅವ್ರುಗಳಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಒಂದು ಸಣ್ಣ ವೇದಿಕೆನ ಇವತ್ತು ಹಂಚ್ಕೊತಾ ಇದ್ದೀವಿ. ನನ್ನ ಪ್ರಕಾರ ಕಲ್ಲೂರು ಸರ್ ಹೇಳ್ದಂಗೆ ಈ ಪ್ರೋಸೆಸ್ನ ಎಂಜಾಯ್ ಮಾಡಿದ್ದೀವಿ ನಾವೆಲ್ಲರೂ. ಅಂದರೆ ನನ್ನ ಪ್ರಕಾರ ಸಿನಿಮಾ ಮೇಕಿಂಗ್ ಅಂದರೆ ಒಂದು ಹಬ್ಬ ಇದ್ದಂಗೆ. ಹೇಗೆ ಒಂದು ಹಬ್ಬಕ್ಕೆ ಎಲ್ಲರೂ ನೈಟೆಲ್ಲ ರೆಡಿ ಮಾಡಿ ಒಬ್ಬೊಬ್ಬರು ನನ್ನ ಜವಾಬ್ದಾರಿ ತೊಗೊಂಡು ಬೆಳಗ್ಗೆ ಎದ್ದು ಹಬ್ಬಕ್ಕೆ ಹೆಂಗೆ ತಯಾರಿ ಮಾಡ್ತೀವಲ್ಲ ಆ ಥರನೇ ಮಾಡಿದ್ದೀವಿ. ಎಲ್ಲ ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅಥವಾ ಯಾರಿಗೆ ಎಷ್ಟು ದುಡ್ಡು ಬಂದಿದೆ, ಯಾರಿಗೆ ಏನು ಹೆಸರು ಬಂದಿದೆ, ಎಷ್ಟೊಂದು ಸರಿ ಸ್ಟೇಜ್ ಮೇಲೆ ಹೆಸರು ಹೇಳೋದು ಮರ್ತೋಗಿರ್ತೀವಿ, ಯಾರಿಗೋ ಫೋನ್ ಮಾಡಿ ಕರೆಯೋದು ಮರ್ತೋಗಿರ್ತೀವಿ. ಇದೆಲ್ಲದನ್ನು ಮೀರಿ ಒಂದು ಸಿನಿಮಾಗೋಸ್ಕರ ಇಷ್ಟು ಜನನೂ ಬಂದು ಕೂತಿದ್ದಾರೆ ಇವತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಈ ಹೈದರಾಬಾದ್ ಚೆನ್ನೈ ಅಂತ ಓಡಾಡ್ತಿದ್ದೆ. ಈ ವಾರ ಪೂರ್ತಿ ನಾನು ಯಾರಿಗೂ ಕರೆಯೋಕ್ಕಾಗಿಲ್ಲ. ಆದರೂ ಎಲ್ಲರೂ ನಮ್ಮ ಸಿನಿಮಾ ಅಂದ್ಕೊಂಡು ಒಂದು ಫ್ಯಾಮಿಲಿ ಥರ ಬಂದು ಕೂತಿದ್ದೀರಾ. ತುಂಬ ಖುಷಿಯಾಗ್ತಿದೆ. ಎಸ್ಪೆಷಲಿ ಶಶಿಕುಮಾರ್ ಸರು, ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ಅವರು ಆ್ಯಕ್ಚುಲಿ ನಾನು ನಿನ್ನೆ ಫೋನ್ ಮಾಡಿದೆ. ನಾನು ಹೈದರಾಬಾದಿಂದ ಬಂದ ತಕ್ಷಣ ಫೋನ್ ಮಾಡಿದೆ, ಸರ್ ಈ ಥರದ್ದು ಒಂದು ವಿಷಯ ಇದೆ ಸರ್, ಇದು ನಮ್ಮ ಸಕ್ಸಸ್ ಮೀಟಿಂಗ್ ನೀವು ಬರಬೇಕು ಅಂತ. ನಾನು ಯಾವಾಗಲೂ ಇರ್ತೀನಿ ಕಣೋ ನಿನ್ನ ಜೊತೆಗೆ ಅಂತಂದರು. ಆ ಒಂದು ವರ್ಡು ತುಂಬ ವಿಷಯ ಹೇಳುತ್ತೆ ಅದು. ಸೊ ಅವ್ರು ಯಾವಾಗಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ. ಸೊ ಅವರ ಒಂದು ಅದೇ ನಾನು ಚೆನ್ನೈಲಿ ಹೈದರಾಬಾದಲ್ಲೆಲ್ಲ ಸಾರ್ ಆಲ್ರೆಡಿ ತಮಿಳಲ್ಲೆಲ್ಲ ನಟಿಸಿರೋದ್ರಿಂದ ತಮಿಳ್ನಾಡಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಸರ್ ನಿಮ್ಮನ್ನ. ನೀವು ಭಾಷಾದಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿದ್ದೆಲ್ಲ ತುಂಬ ಜನ ಅದನ್ನೆಲ್ಲ ನೆನ್ಪಿಟ್ಕೊಂಡು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಅಂದರೆ ಈಗಲೂ ಎಷ್ಟು ಎನರ್ಜಿಯಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಆ ಇಮೋಷನ್ನ ಕಟ್ಕೊಟ್ಟಿದ್ದಾರೆ ಅಂತ. ಸೊ ಈ ಸ್ಟೇಜಲ್ಲಿ ನಾನು ಹಂಚ್ಕೋಬೇಕಾಗಿರೋ ಒಂದು ಖುಷಿ ವಿಚಾರ ಏನು ಅಂದರೆ ನಮ್ಮ ಸಿನಿಮಾ ತೆಲುಗು ಮತ್ತು ತಮಿಳಲ್ಲಿ ರೀಮೇಕ್ ಆಗ್ತಾಯಿದೆ. ಅದರದ್ದು ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ನ ಮುಂದಿನ ವಾರ ನಾನು ಮಾಡ್ತೀನಿ. ಯಾಕಂದರೆ ನಾವೇನೇ ಹೇಳಿದ್ರು ಒಂದು ಪೇಪರು ಅಥವಾ ಅದರದ್ದು ಒಂದು ಏನೋ ಒಂದು ಡಾಕ್ಯುಮೆಂಟ್ ಇಲ್ಲದೆ ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ನಾನು ಇಷ್ಟು ಹೇಳಬಲ್ಲೆ, 100% ತೆಲುಗು ಮತ್ತು ತಮಿಳಲ್ಲಿ ನಮ್ಮ ಸಿನಿಮಾ ರೀಮೇಕ್ ಆಗ್ತಿದೆ. ಅದು ನಾನು ನನ್ನ ಒಂದು ವರ್ಕ್ ಸ್ಟೈಲ್ ಏನಂದರೆ ನಾವು 100% ಹಾಕಬೇಕು. ಏನಾದರೂ ಮಾಡಿದ್ರೆ 99 ಮಾಡಿದ್ರೂ 1% ಬಗ್ಗೆ ಗಿಲ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಎಲ್ಲಿ ಓಡಾಡ್ತಿದ್ದೀನಿ, ನಾನು ಎಷ್ಟು ಓಡಾಡ್ತೀನಿ ಅಂತ ನಮ್ಮ ಕಲ್ಲೂರು ಸರ್ ಗೊತ್ತು. ಎಷ್ಟೋ ಸರಿ ಹೇಳ್ತಾರೆ ಸಾಕು ನಿಲ್ಲಿಸು ಅಂತ. ಬಟ್ ಈ ಸಿನಿಮಾನ ಇಡೀ ಇಂಡಿಯಾಗೆ ತಲುಪಿಸಿದ್ದೀನಿ. ಕೇರಳದಲ್ಲಿ ನೋಡಿದ್ದಾರೆ, ಬಾಂಬೆನಲ್ಲೂ ನೋಡಿದ್ದಾರೆ. ಅದರದ್ದು ವಿಡಿಯೋ ಸಿಕ್ಕಿಲ್ಲ, ಬಟ್ ಒಂದಷ್ಟು ಜನ ನೋಡಿದ್ದಾರೆ. ಹಿಂದಿ ಮತ್ತು ಮಲಯಾಳಮಲ್ಲಿ ಡಬ್ಬಿಂಗ್ ಆಗ್ತಾಯಿದೆ. ಅದು ಮೇ ಬಿ OTTಲಿ ಬರುತ್ತೆ. ತೆಲುಗು ತಮಿಳು ಸ್ಟ್ರೈಟ್ ರೀಮೇಕ್ ಆಗ್ತಾಯಿದೆ. ಈ ಒಂದು ಖುಷಿ ವಿಚಾರನ ಹಂಚ್ಕೊಳ್ಳೋಣ ಅಂತಲೇ ಇವತ್ತಿನ ದಿನಕ್ಕೆ ಅದು ಒಂದು ಕಾರಣ. ಸೊ ಇದು ನಮ್ಮ ನಿರ್ಮಾಪಕರ ಗೆಲುವು. ಯಾಕಂದರೆ ಯಾವತ್ತೂ ಆ ಪ್ರೊಸೆಸ್ನ ಅವ್ರುಗಳು ಎಂಜಾಯ್ ಮಾಡಿದ್ದಾರೆ ಅಂದರೆ ಇನ್ನೂ ಒಂದು 10 ಸಿನಿಮಾಗಳನ್ನ ಅವ್ರು ಮಾಡುವಂಥ ಶಕ್ತಿ ಬರುತ್ತೆ. ಸೊ ಇನ್ನೂ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಎಲ್ಲ ಇಡೀ ಟೀಮ್ಗೆ ಯಾವ್ಯಾವ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳೆಲ್ಲ ಬಂದು ಕೂತಿದ್ದೀರಿ ಸಿನಿಮಾಗೋಸ್ಕರ. ವಿ ಆರ್ ಆಲ್ ಫ್ಯಾಮಿಲಿ. ಹೀಗೆ ಮುಂದುವರಿಯೋಣ, ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಣ. ನಮಗೆ ಗೊತ್ತಿರೋದು ಅದೇ. ಸೊ ನಾವು ಅದನ್ನು ಎಂಜಾಯ್ ಮಾಡೋಣ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಜಮೀರ್ ಸರ್ ನೋಡ್ತೀನಿ ಅಂದರು, ಬಟ್ ಇಲ್ಲ, ಅವ್ರಿಗೆ ಈಗ ಅವ್ರ ಮನೆಯಲ್ಲೇ ನೋಡೋ ಥರ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಯಾಕಂದರೆ ಅವರು ಥಿಯೇಟ್ರಿಗೆ ಬಂದು ಅದು ಒಂದು ಇದಾಗ್ತಾ ಇಲ್ಲ. ಬಟ್ ಅವರು ಹೇಳಿದ್ದಾರೆ ನೋಡ್ತೀನಿ ಅಂತ. ಹೌದು ಯಾವುದು ಅದೇ ನಮ್ಮ ಇವಾಗ ಇವ್ರಿಗೆ ಹೇಳ್ಬೇಕು ರಿಜಿಸ್ಟ್ರ್ ಮಾಡಿಸಿ ಅಂತ. ಇಲ್ಲ, ಅವರು ಟೈಟ್ಲು ನನ್ನ ಕೇಳಿದ್ರೆ ನಾನು ಇನ್ನೊಂದು ಕೇಳಬೇಕು ಅಂತ ಇಷ್ಟಪಡೋದು ಅಬ್ಬಬ್ಬ ಲ್ಯಾಟ್ರಿ ಅಂತ. ಅದನ್ನು ಮೇ ಬಿ ನಮ್ಮ ಟೀಮಲ್ಲೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಸರ್. ಸೊ ಹಾಗೆ ಒಬ್ಬ ಕಲಾವಿದರಾಗಿರ್ತಕ್ಕಂಥ ಚೇತನ್ ಹಾಗೆ ಸುದರ್ಶನ್ ಭರದ್ವಾಜ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ.
ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 25 ದಿನ ಕಂಪ್ಲೀಟ್ ಆಗಿದೆ. ಅದಕ್ಕೆ ಫಸ್ಟ್ ನಾನು ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೀನಿ. ಮೊದಲನೇ ಸಿನಿಮಾದಲ್ಲೇ 25 ದಿನ ಅಂದರೆ ಅದು ಇಂಥ ಟೈಮಲ್ಲಿ, ಅಂದರೆ ಬರಗಾಲ ನಡೀತಿದೆ ಅನ್ನೋ ಥರ ಇದೆ. ಸೊ ಇಂಥ ಟೈಮಲ್ಲಿ 25 ದಿನ ಅದು ನನಗೆ ಕ್ರೇಜಿ ವಿಷಯನೇ. ಸೊ ಜೊತೆಗೆ ನಾನು ಲಾಸ್ಟ್ ಟೈಮು ನಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದೆ. ಬಟ್ ಇಲ್ಲಿ ಏನಂತಂದರೆ ಇವತ್ತು ಶಶಿ ಸರ್ ಬಂದಿರೋದ್ರಿಂದ ಸುಮಾರು ಕಡೆ ಒಂದು 4-5 ಜನ ಆದರೂ, ಅಟ್ಲೀಸ್ಟ್ ಒಂದು 8 ಜನ ಆದರೂ ನನ್ನನ್ನು ಬಂದು ತಪ್ಕೊಂಡು ಹತ್ತಿದ್ದಾರೆ ಆ ಅಪ್ಪ ಮಗಂದು ಎಮೋಷನ್ಸ್ ವಿಷಯದಲ್ಲಿ. ಆಮೇಲೆ ಸುಮಾರು ಹುಡುಗರು ಬಂದು ಒಂದೇ ಮಾತು ಹೇಳಿದ್ದು, ನಮ್ಮ ಮನೇಲೂ ನಮ್ಮ ಅಪ್ಪನ ಜೊತೆ ಇದೇ ಥರ ಒಂದು ಫೈಟ್ ನಡೀತಿದೆ ಸರ್, ನನಗೂ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಬಟ್ ಇದನ್ನು ನೋಡಿದ್ಮೇಲೆ ನನಗೆ ಅನಿಸಿದ್ದು ಇಮಿಡಿಯೇಟ್ ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಸಾರಿ ಕೇಳಬೇಕು, ಕ್ಷಮೆ ಕೇಳಿ ಮಾತಾಡಬೇಕು ಅವ್ರ ಹತ್ರ ಅಂತ ಸುಮಾರು ಜನ ಹೇಳಿದ್ದಾರೆ. ನನಗೆ ಅದನ್ನು ನೋಡಿದಾಗ ಈ ಲೆವೆಲಲ್ಲಿ ಕನೆಕ್ಟ್ ಆಗಿದೆಯಾ, ಸೂಪರ್ ಗುರು ಅಂತ ಖುಷಿ ಆಯಿತು. ಸೊ ಅದಕ್ಕೆ ಕಾರಣ ಆ್ಯಕ್ಚುಲಿ ಸರ್ ಪರ್ಫಾರ್ಮೆನ್ಸು. ಶಶಿ ಸರ್ ಥ್ಯಾಂಕ್ ಯು ಸೋ ಮಚ್. ಸೂಪರಾಗಿ ಮೂಡಿ ಬಂದಿದೆ ನಮ್ಮ ಸೀನ್ಸ್ಗಳು. ಥ್ಯಾಂಕ್ ಯು ಸೋ ಮಚ್ ಈ ಮೂವಿಲಿ ಅಂದರೆ ಆ್ಯಕ್ಟ್ ಮಾಡಿದ್ದಕ್ಕೆ, ನನ್ನ ಮೊದಲನೇ ಮೂವಿಲಿ ನಿಮ್ಮಂಥ ಲೆಜೆಂಡ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ರವಿ ಸರ್ ಇಲ್ಲೇ ಇದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಹೇಳುವಂಥ ಒಂದು ಒಂದು ಮೆಸೇಜು ಲಾಸ್ಟಿಗೆ ಅದು ನಮ್ಮ ಸಿನಿಮಾದ ಒಂದು ಟರ್ನಿಂಗ್ ಪಾಯಿಂಟ್ ಥರ ಆಗುತ್ತೆ. ಅದು ಸೂಪರಾಗಿ ಬಂದಿದೆ. ಹಾಗೆ ರಘು ಸರ್ದು ಟೈಮಿಂಗ್ಸು, ಅದರಲ್ಲೊಂದು ಡೈಲಾಗ್ ಇದೆ, ಸಂಡೇ ಬಾಯ್ ಅಂತ, ಅದು ಮಾತ್ರ ಅಲ್ಟಿಮೇಟು. ಆ್ಯಕ್ಚುಲಿ ನೆಕ್ಸ್ಟ್ OTTಗೆ ಬಂದಾಗ ರೀಲ್ ಮೆಟೀರಿಯಲ್ ಆಗುತ್ತೆ ಅದೆಲ್ಲ. ಸೊ ಅದು ಕ್ರೇಜಿ, ಸೂಪರಾಗಿ ಮಾಡಿದ್ದೀರಾ ಸರ್. ನಿಮ್ಮ ಪ್ರತಿಯೊಂದು ಕಾಮಿಡಿ ಟೈಮಿಂಗು ಅಲ್ಟಿಮೇಟ್ ಆಗಿದೆ. ಜೊತೆಗೆ ಸ್ಪೆಷಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಹಿ ನಿಶಿತಾ ದಯವಿಟ್ಟು ಸ್ಟೇಜ್ ಮೇಲೆ ಬಂದುಬಿಡಿ. ಸಿಹಿ ಇವರಿಬ್ಬರು ಎಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅಂದರೆ, ನಮ್ಮ ಮೂವಿಯ ಒಂದು ಮೇಜರ್ ಅಂದರೆ ಒಂದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಏನಿದೆ, ಆ ಇಡೀ ನಮ್ಮ ಮೂವಿಯ ಟರ್ನಿಂಗ್ ಪಾಯಿಂಟೇ ಅದು ಇವರಿಬ್ಬರು ಆ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂದಿದ್ರೆ ಆ ಎಮೋಷನ್ಸ್ ಯಾರಿಗೂ ಕನೆಕ್ಟ್ ಆಗಲ್ಲ. ಹಾಗೆ ಪ್ರತಾಪಣ್ಣನೂ ಅಷ್ಟೇ ಅದ್ಭುತವಾಗಿ ತೋರಿಸಿದ್ದಾರೆ ಅದನ್ನು. ಮೊದಲನೇ ಸಲ ನಾನು ಡಬ್ಬಿಂಗ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನೋಡಿದಾಗಲೇ ನನಗೆ ಇಲ್ಲಿ ಗಂಟ್ಲ ಹತ್ರ ನೋವಾಗಿ, ಅಂದರೆ ಕಣ್ಣಲ್ಲಿ ನೀರು ಬಂದಿತ್ತು. ನನಗೆ ಅವಾಗಲೇ ಅನಿಸಿದ್ದು ಈ ಎಮೋಷನ್ ಪಕ್ಕ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಆ ಥರ ಅಂಥ ಒಂದು ಒಳ್ಳೆ ಸೀನ್ನ ತೋರಿಸಿದ್ದಕ್ಕೆ, ಪರ್ಫಾರ್ಮ್ ಮಾಡಿರೋದಕ್ಕೆ ನಿಮ್ಮಿಬ್ರಿಗೂ ಥ್ಯಾಂಕ್ ಯು. ಹಾಗೆ ಗುರು ಸರ್ ಇವತ್ತಿಲ್ಲ, ಲಾಸ್ಟ್ ಟೈಮ್ ಹೇಳೋಣ ಅಂದ್ಕೊಂಡೆ ಮರ್ತೋದೆ. ಪ್ರತಿ ಫ್ರೇಮ್ಸಲ್ಲೂ ಅಲ್ಟಿಮೇಟಾಗಿ ತೋರಿಸಿದ್ದೀರಾ ಸರ್. ಅಂದರೆ ಒಂದು ನಿಮ್ಮ ಕಲರ್ ಪ್ಯಾಲೆಟ್ಸ್ದು ಐಡಿಯಾಗಳಾಗಿರ್ಬೋದು ಅಥವಾ ಲೈಟಿಂಗ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸೂರಜ್ ಅವರು, ಧ್ರುವ್ ಅವರು ಇದ್ದಾರೆ ಇಲ್ಲಿ. ನಮ್ಮ ಇಡೀ ಮೂವಿಯ ಸಾಂಗ್ಸ್ಗಳನ್ನ ಇಬ್ಬರು ಸೇರ್ಕೊಂಡು ಅದ್ಭುತವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೆಷಲ್ ಥ್ಯಾಂಕ್ಸ್ ಧ್ರುವ್ಗೆ. ಏನಕ್ಕೆ ಅಂತ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಲಿಟ್ರಲಿ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಗೆ ನಾಳೆ ದಿನ ಒನ್ ಆಫ್ ದ ಬೆಸ್ಟ್ ಅಸೆಟ್ ಆಗ್ತಾರೆ ಮ್ಯೂಸಿಕ್ ವಿಷಯದಲ್ಲಿ. ಸೊ ಥ್ಯಾಂಕ್ ಯು ಸೂರಜ್ ಅವರೇ, ಧ್ರುವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನಷ್ಟೇ, ಇನ್ನೆಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು, ಮನ್ಸಾರೆ ಥ್ಯಾಂಕ್ ಯು. ಹಾಗೆ ಕಲ್ಲೂರ್ ಸರ್, ಹರೀಶ್ ಸರ್, ಸಂತು ಸರ್, ಹಾಗೆ ಎಸ್ಪೆಷಲಿ ಪ್ರತಾಪಣ್ಣ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಷ್ಟೇ, ಥ್ಯಾಂಕ್ ಯು ಸರ್. ಅಂದರೆ ಇಲ್ಲಿವರೆಗೂ 6-7 ಕಥೆಗಳು ಕೇಳಿದ್ದೀನಿ, ಬಟ್ ಇನ್ನೂ ಯಾವುದು ಸೈನ್ ಅಫಿಷಿಯಲಾಗಿ ಮಾಡಿಲ್ಲ. ಆದಷ್ಟು ಬೇಗ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ. ಬರೋದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಬೇಕಲ್ಲ, ಅದಕ್ಕೆ. ಥ್ಯಾಂಕ್ ಯು ರಕ್ಷಿತ್ ಸರ್. ಸಾರಿ, ಇಬ್ಬರು ಬಂದಿದ್ದು. ಒಂದು ಸಾರಿ, ನಾನು ನೋಟಿಸ್ ಮಾಡಿರಲಿಲ್ಲ. ಸೊ ಇವರಿಬ್ಬರ ಬಗ್ಗೆ ಒಂದು ವಿಷಯ ಹೇಳಬೇಕು ಅಂದರೆ, ನಮ್ಮ ಸಿನಿಮಾದ ಉಸಿರು ಶಶಿಕುಮಾರ್ ಸರ್ ಎಮೋಷನ್ ಆದರೆ, ನಮ್ಮ ಸಿನಿಮಾದ ಸೋಲು ಇವರಿಬ್ಬರು. ಸೊ ನಮ್ಮ ಸಿನಿಮಾ ಎಮೋಷನಲಿ ಅಷ್ಟು ಕನೆಕ್ಟ್ ಆಗೋದಕ್ಕೆ ಇವರಿಬ್ಬರ ಪರ್ಫಾರ್ಮೆನ್ಸು. ಅಂದರೆ ಇವರಿಬ್ಬರು ಯಾವುದೇ ಮೆಚ್ಯೂರ್ಡ್ ಆರ್ಟಿಸ್ಟ್ಗಳಿಗೆ ಕಡಿಮೆ ಇಲ್ಲ. ಅಂದರೆ ಪ್ರೊಫೆಷನಲ್, ಅಂದರೆ ಇವರಿಬ್ಬರಲ್ಲೂ ಒಂದು ಪ್ರೊಫೆಷನಲಿಸಮ್ ಇದೆ. ಜೊತೆಗೆ ಆ್ಯಕ್ಟಿಂಗು, ಅಂದರೆ ಪರ್ಫಾರ್ಮೆನ್ಸು ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಎಲ್ಲೂ ಆ್ಯಕ್ಟ್ ಮಾಡಿಲ್ಲ, ಏನು ಕ್ಯಾರೆಕ್ಟರ್ ಇತ್ತರೋ ಅದರಲ್ಲಿ ಜೀವಿಸ್ಬಿಟ್ಟಿದ್ದಾರೆ ಇವರಿಬ್ಬರು. ಆ 2 ಕ್ಯಾರೆಕ್ಟ್ರು ಇವರಿಬ್ಬರು ಮಾಡಿರೋದು ಏನು ಆ ಎಪಿಸೋಡ್ ಬರುತ್ತೆ, ಅದೇ ಇಡೀ ಸಿನಿಮಾದ ಸೋಲು. ಇವತ್ತು ಆ ಎಮೋಷನ್ ಕನೆಕ್ಟ್ ಆಗೋದಕ್ಕೆ ಇವರಿಬ್ಬರೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸರ್. ಅದೀಗ ನಮ್ಮ ಸಂಚನಾ ದಸರು ಅಂತ 2 ಮಾತು. ಎಲ್ರಿಗೂ ನಮಸ್ಕಾರ.
ಮೊದಲನೇದಾಗಿ ನಿಮ್ಮ ತಾಳ್ಮೆಗೆ ಧನ್ಯವಾದಗಳು. ಸಾರಿ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ, ಬಟ್ ಆ್ಯಕ್ಚುಲಿ ಇವತ್ತು ನಾನು ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಸೊ ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಆ್ಯಂಡ್ ಈಗ ಗೊತ್ತಾಗ್ತಾ ಇದೆ ಡಿರೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಪ್ರತಾಪ್ ಸರ್ ಮತ್ತು ಸಂತು ಸರ್, ಸಾರಿ. ಯಾ ವಿಷಯಕ್ಕೆ ಬರಬೇಕಾದ್ರೆ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, 25 ಡೇಸ್ ರೀಚ್ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ನನ್ನ 3ನೇ ಫಿಲ್ಮು 25 ಡೇಸ್ ರೀಚ್ ಆಗಿದ್ದು. ಇದಕ್ಕೆ ಮುಂಚೆ KTM ಮತ್ತು ಎಲ್ಲೋ ಜೋಗಪ್ಪನ ಅರಮನೆ ಕೂಡ 25 ಡೇಸ್ ರೀಚ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಬ್ರೀಫಾಗಿ ಹೇಳ್ತೀನಿ, ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಕಾಸ್ಟ್ ಆ್ಯಂಡ್ ಕ್ರೂಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರತಾಪ್ ಸರ್, ಸಂತು ಸರ್, ಪ್ರಶಾಂತ್ ಸರ್, ಹರೀಶ್ ಸರ್, ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಒಂದು ತಂಡ ಪ್ರೀ ಪ್ರೊಡಕ್ಷನ್ಗೆ ಹೆಚ್ಚು ಒತ್ತು ಕೊಡುತ್ತೆ ಅಥವಾ ಕತೆಗೆ ಒತ್ತು ಕೊಟ್ಟು ಅಥವಾ ಕತೆಗಾರರಿಗೆ, ರೈಟ್ರಿಗೆ ಆ ಸ್ಪೇಸ್ ಕೊಡುತ್ತೆ ಅಂದರೆ ಆಗ ಸಿನಿಮಾ ಗೆಲ್ಲತ್ತೆ ಅನ್ನೋದಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸಾಕ್ಷಿ. ಇವತ್ತು ಗೆದ್ದಿದೆ. ತುಂಬ ಚಿತ್ರತಂಡಕ್ಕೆ ಮಾದರಿಯಾಗಿದೆ ಈ ತಂಡ. ಇವತ್ತಿನ ಅವ್ರು ಹೇಳಿದಾಗೆ ಬರಗಾಲದಲ್ಲಿ ಒಂದು ಸಿನಿಮಾ ಗೆಲ್ಲತ್ತೆ ಅಂದರೆ ಅದ್ರ ಹಿಂದೆ ಶ್ರಮ ಎಷ್ಟಿದೆ ಅಂತ. ಆ ನಿಟ್ಟಿನಲ್ಲಿ ಈ ತಂಡದ ಪ್ರಯತ್ನ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಹಾಗೆ ಮುಖ್ಯವಾಗಿ ನಾನು 3 ಜನ ಮೆನ್ಷನ್ ಮಾಡ್ತೀನಿ. ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ. ಅದರಲ್ಲೂ ಮುಖ್ಯವಾಗಿ ಹೀರೋ ಆಗಿ, ನಾಯಕನಾಗಿ ರಕ್ಷಿತ್ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಕೊಡುಗೆ ಅನ್ಕೋತೀನಿ ಈ ಸಂದರ್ಭದಲ್ಲಿ. ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮರ್ ಈ ಸಿನಿಮಾದಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಪರ್ಫಾರ್ಮೆನ್ಸ್. ಅಷ್ಟೇ ಜೋವಿಯಲ್ಲು, ಆಫ್ ದಿ ಸೆಟ್ ಕೂಡ ಅಷ್ಟೇ. ಎಲ್ಲರ ಜೊತೆಗೆ ಅವ್ರು ಇರುವಂಥದ್ದು ಇರ್ಬೋದು, ಆ ಪರ್ಸ್ನಾಲಿಟಿ ಇರ್ಬೋದು, ಮಾತಿರ್ಬೋದು, ಅಷ್ಟು ಡೌನ್ ಟು ಅರ್ತ್ ಪರ್ಸನ್. ಅಂದರೆ ಇನ್ನು 1ನೇ ಸಿನಿಮಾಕ್ಕೆ ಡೌನ್ ಟು ಅರ್ಥೇ ಇರ್ತಾರೆ, ಮುಂದೆ ಕೂಡ ಹಾಗೆ ಇರ್ತಾರೆ ಅನ್ನುವ ಭರವಸೆ ಇದೆ ಎಲ್ಲರಿಗೂ. ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಪ್ರತಾಪ್ ಸರ್ ಅವರಿದ್ದರೆ ಹಾಸ್ಯ, ಅದು ಮುಖ್ಯವಾಗಿ ನಮ್ಮಂಥ ಹಾಸ್ಯ ಕಲಾವಿದರು ಅಂದ್ಕೊಂಡ್ರೆ ಆ ಪಂಚ್ಗಳನ್ನ ಎಲ್ಲೆಲ್ಲಿ ಇಡಬೇಕು, ಹೇಗೆ ಜನಕ್ಕೆ ರೀಚ್ ಆಗುತ್ತೆ, ಜನರ ಪಲ್ಸ್ ಏನು, ಅವ್ರು ಯಾವ ರೀತಿ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಹಾಗಾಗಿ ನಮಗೆ ಈಸಿ ಆಗುತ್ತೆ, ನಮಗೆ ಖುಷಿ ಕೊಡುತ್ತೆ ಆ ಸೆಟ್ಟಲ್ಲಿ ಅದನ್ನು ಅನುಭವಿಸೋದಕ್ಕೆ ಅಥವಾ ಆ ಪಾತ್ರ ಮಾಡೋದಕ್ಕೆ. ಸರ್ ತುಂಬ ಖುಷಿ ಆಗ್ತಿತ್ತು ನಿಮ್ಮ ಜೊತೆ. ಇನ್ನಷ್ಟು ನಿಮ್ಮ ಜೊತೆ ನಟಿಸುವಂಥ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕೊನೆಯದಾಗಿ ಹರಿಸಂತು ಅವರು ಗೊತ್ತಿದೆ, ಒಂದು ಸಕ್ಸಸ್ ಫಾರ್ಮುಲಾ ಗೊತ್ತಿದೆಯಾ ಅಂತ. ಎಲ್ಲೂ ಫೇಲ್ಯೂರ್ ಇಲ್ಲ ಅವ್ರ ಲೈಫಲ್ಲಿ. ಇದು ಕೂಡ ಅಷ್ಟೇ, ಅವರಿದ್ದಲ್ಲಿ ಸಿನಿಮಾ ಸಕ್ಸಸ್ ಅನ್ನೋದಕ್ಕೆ ಹರಿಸಂತು ಸಾಕ್ಷಿ. ಆ ನಿಟ್ಟಿನಲ್ಲಿ ಸರ್ ನಿಮ್ಮ ಪ್ರೇರಣೆಯಿಂದ ಎಲ್ಲರಿಗೂ ಆ ಫಾರ್ಮುಲಾ ಕೊಡಿ, ಇಡೀ ಚಿತ್ರರಂಗ ಗೆಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಶಶಿಕುಮಾರ್ ಸರ್ಗೆ ನಿಮ್ಮ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ, ಆದರೂ ಕೂಡ ನಿಮ್ಮ ಜೊತೆ ಇರೋದೇ ಒಂದು ಸಂತೋಷ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮಾಧ್ಯಮದವರಿಗೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಸೊ ಥ್ಯಾಂಕ್ ಯು ಸರ್. ಒಂದು 2 ಮಾತು ಸರ್ ನಮ್ಮ ರವಿ ಭಟ್ ಸರ್. ಸಿನಿಮಾ ನೋಡಿದ ತಕ್ಷಣ ನಾನು ಮೊದಲು ಮಾತು ಹೇಳಿದ್ದದೇ, ಹೀರೋ ಮತ್ತು ಆ ಇಬ್ಬರು ಹೀರೋಯಿನ್ಸು, ಇವರು ನಟರು ಮತ್ತು ನಟಿಯರಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ. ಇವರನ್ನು ಬೆಳೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಕನ್ನಡ ಚಿತ್ರರಂಗದ ಮೇಲಿದೆ ಅಂತ. ಯಾಕಂದರೆ 3 ಜನ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಆಗೋದು ಒಂದು ರೈಟಿಂಗು, ಇನ್ನೊಂದು ಎಕ್ಸಿಕ್ಯೂಷನ್. ಅದು ಎಲ್ಲವನ್ನು ತುಂಬ ಚೊಕ್ಕಟವಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಪ್ರತಾಪ್ ಅವರು. ಬರೀ ರೈಟಿಂಗ್ ಮಾತ್ರದಲ್ಲಿ ಸಿನಿಮಾ ಗೆಲ್ಲೋದಿಲ್ಲ, ಅದನ್ನು ಅದೇ ರೀತಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ತಾಕತ್ತು ಬೇಕು. ಪ್ರತಾಪ್ ಅವರು ನಿಜವಾಗ್ಲೂ ಅದನ್ನು ಹಿ ಹಸ್ ಪುಲ್ಡ್ ಇಟ್ ಆಫ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಕೊಟ್ಟಂಥ ಸಿನಿಮಾ. ಎಲ್ರಿಗೂ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹಾಗೆ ಚೇತನ್ ದುರ್ಗ್ ಅವರು. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ಆದಮೇಲೆ ನನಗೆ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟ ಸಿನಿಮಾ. 25 ದಿನಗಳ 2 ಸಿನಿಮಾನೂ ಪೂರೈಸಿತು. ಮತ್ತು ಒಂದು ಸಿನಿಮಾ ಮಾಡಿದಾಗ ಖುಷಿಯಾಗೋದು ಯಾವಾಗಂದರೆ, ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲಾಂದರೆ ಒಂದಷ್ಟು ಜನ ಕರೆ ಮಾಡಿ ಈ ಸಿನಿಮಾ ನೋಡಿದೆ
ನಿನ್ನ ಅಭಿನಯ ಚೆನ್ನಾಗಿತ್ತು, ಸಿನಿಮಾ ತುಂಬ ಚೆನ್ನಾಗಿತ್ತು ಅಂತ ಅಂದಾಗ ಅದು ಈ ಸಿನಿಮಾದಲ್ಲಾಯಿತು. ಒಂದಷ್ಟು ಜನ ಸಿನಿಮಾ ಮಿತ್ರರು ತಾವಾಗೇ ಹೋಗಿ ರಿವ್ಯೂಸ್ ನೋಡಿ ತಾವಾಗೇ ಹೋಗಿ ಸಿನಿಮಾ ನೋಡಿ ಫೋನ್ ಮಾಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಜನ ಇದ್ದರು ಥಿಯೇಟ್ರಲ್ಲಿ, ಮತ್ತು ನಿನ್ನ ಪಾತ್ರನೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತು ಒಂದಷ್ಟು ಜನ ಬೇರೆ ಹೊರಗಿನ ಸ್ನೇಹಿತರು ಸಹ, ನನ್ನ ಬಾಲ್ಯದ ಸ್ನೇಹಿತರು, ಕಾಲೇಜ್ ಸ್ನೇಹಿತರು ಸಹ ಒಂದಷ್ಟು ಜನ ನೋಡಿ ಫೋನ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಅದು ಈ ಸಿನಿಮಾದಲ್ಲಾಯಿತು. ಮತ್ತು ಪ್ರತಾಪ್ ಸರ್ ಬಗ್ಗೆ ಹೇಳೋದಾದರೆ ತುಂಬ ಫಾಸ್ಟ್ ವರ್ಕರು. ಸೆಟ್ಟಲ್ಲಿ ಏನಂತ ಕ್ಲಾರಿಟಿ ಇರ್ತಿತ್ತು, ಫಾಸ್ಟಾಗಿ ಶೂಟ್ ಮಾಡ್ತಿದ್ರಿ, ನೀನು ಫಾಸ್ಟಾಗಿ ಶೂಟ್ ಮಾಡ್ತೀಯಾ, ನಿಜವಾಗ್ಲೂ ವರ್ಕ್ ಆಗ್ತಿದೆಯಾ, ಎಕ್ಸಿಕ್ಯೂಟ್ ಆಗ್ತಿದೆಯಾ ಅಂತ ಒಂದು 2-3 ಸರಿ ಹೋಗಿ ಫ್ರೇಮಲ್ಲಿ ನೋಡಿದಾಗ ಗೊತ್ತಾಯಿತು, ಅಯ್ಯೋ ಏನು ಬೇಕು ಅಂತ ತೆಗೆಸ್ಕೊಂಡೇ ಬಿಟ್ಟಿದ್ದಾರಲ್ಲ ಅಂತ. ಅಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದರು. ಮತ್ತು ರಾಘು ಸರ್ ಬಗ್ಗೆ ಹೇಳೋದಾದರೆ, ರಾಘು ಸರ್ಗೆ ನಾನು ಗೋಳ ಇಕ್ಕೊಳ್ಳೋಂಥದ್ದು ಸಿಚುವೇಶನ್ ಸುಮಾರಿದೆ. ಒಂದು ರೆಸಾರ್ಟ್ ಸೀನಲ್ಲಿ ಅಲ್ಲೆಲ್ಲ ಅವ್ರಿಗೆ ಹೊಡಿಯೋದು, ಚಪ್ಪಲಿ ಹಿಡ್ಕೊಂಡು ಓಡಿಸ್ಕೊಂಡು ಹೋಗೋದು, ಆ ಥರದ್ದೆಲ್ಲ ಸೀನ್ಸ್ ಇದೆ. ನಾನು ಹೇಗಪ್ಪ ಮಾಡೋದು, ಏನು ಅನ್ಕೋತಾರೋ ಅಂತ ಅನ್ಕೋತಿದ್ದೆ. ಬಟ್ ಏನು ಅನ್ನಿಸ್ದೆ, ನಾನು ಏನು ಕೇಳಲೇ ಇಲ್ಲ. ಇದು ಮಾಡ್ಬೇಕಾ, ಹೊಡಿ ಅಂತ ಸರ್. ಇಲ್ಲ ಸರ್, ಅಂದರೆ ಆ ಥರದ್ದೆಲ್ಲ ಒಬ್ಬ ಸೀನಿಯರ್ ಸರ್ ಅವರು ಸೀನಿಯರ್ ಆಗಿ ನಾನು ಆ ಥರದ್ದೆಲ್ಲ ಮಾಡ್ಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು, ಹೇಗಪ್ಪ ಇದು ಮಾಡೋದು ಅಂತ. ಬಟ್ ಎಸ್ ಎ ಕಾಮಿಡಿಯಾಗಿ ತೊಗೊಂಡು ಅದನ್ನು ಒಬ್ಬ ನಟನಾಗಿ ತುಂಬ ಎನರ್ಜಿಯಿಂದ ಸ್ವೀಕಾರ ಮಾಡಿದ್ರು, ತುಂಬ ಖುಷಿ ಆಯಿತು. ಮತ್ತು ರವಿ ಸರು ಮತ್ತು ಸ್ವಾತಿ ಮೇಡಮ್ಮು ಆ್ಯಸ್ ಎ ಫಾದರ್ ಮದರ್ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಸೂಟ್ ಆಗಿದ್ದಾರೆ ಅಂದರೆ, ಒಂದು ಪ್ರೊಫೆಷ್ನಲ್ ಆಗಿ ನೀಟಾಗಿ ಸಖತ್ ಆ್ಯಕ್ಟ್ ಮಾಡ್ಯಾರ, ಸಖತ್ ಖುಷಿ ಆಯಿತು. ಮತ್ತು ನನಗೆ ಕಣ್ಣಲ್ಲಿ ಹನಿ ಬಂದಿದ್ದು 2 ಕಡೆ, ಒಂದು 2-3 ಕಡೆ ಬಂತು. ಮೇಜರಾಗಿ ರವಿ ಸರ್, ಇದು ಶಶಿಕುಮಾರ್ ಸರ್ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಸಿಚುವೇಶನ್ನು, ತಂದೆ ಮಗನ ಬಗ್ಗೆ ನಡಿಬೇಕಾದ್ರೆ ಆ ಒಂದು ಸಿಚುವೇಶನಲ್ಲಿ, ಮತ್ತು ಈ ಮಕ್ಕಳು ಸೀಕ್ವೆನ್ಸಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಬ್ಬರು ಆಲ್ರೆಡಿ ಫೇಮಸ್, ಅವರು ಸಖತ್ ಫೇಮಸ್ಸು, ಅವರು ಸೀರಿಯಲಲ್ಲಿ ಫೇಮಸ್ಸು, ಇವರು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ಸು. ಇಬ್ಬರೊಟ್ಟಿಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಸೀರಿಯಲ್ ಮಾಡ್ತೀಯಾರ ಬಟ್ ಫಸ್ಟ್ ಬಂದಿದ್ದು ನೀವು ಸೀರಿಯಲ್ಲು, ಇವ್ರು ಇನ್ಸ್ಟಾಗ್ರಾಮಿಂದ. ಇಬ್ರು ಸೀರಿಯಲ್ಲೇ ಅಂತ ಇಬ್ರು ಸಖತ್ ಆ್ಯಕ್ಟ್ ಮಾಡ್ಯಾರ. ಅದನ್ನು ತೆಗೆಸ್ಕೊಂಡಿರೋದು ಪ್ರತಾಪ್ ಸರ್. ಯಾಕಂದರೆ ಮಕ್ಕಳು ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಮಾಡ್ತಿರ್ತಾರೆ. ಬಟ್ ಈ ಥರದ್ದು ಬೇಕು ಅಂತ ಅದನ್ನು ಹೇಳ್ಕೊಟ್ಟು ನೀಟಾಗಿ ಮಕ್ಕಳಿಗೆ ಮುದ್ದಾಗಿ ಅದನ್ನು ತೀಡಿ ಅವರಿಂದ ಕೆಲಸ ತೆಗೆಸ್ಕೊಂಡಿದ್ದಾರೆ ಸರ್. ತುಂಬ ಖುಷಿ ಆಯಿತು. ಮತ್ತು ಒಬ್ಬ ಲೀಡರ್ಗೆ ಇರಬೇಕಾದಂಥ ಕ್ವಾಲಿಟೀಸು ನಮ್ಮ ಸಂತೋಷ್ ಸರ್ಗಿದೆ. ಯಾಕಂದರೆ ಏನೋ ಒಂದು ಗಾಡಿ ಏನೋ ಕೆಟ್ಟು ನಿಂತಾಗ ಅದು ಮತ್ತೆ ತಳ್ಳಬೇಕು ಅಂದಾಗ ಎಲ್ಲರೂ ಕೈಯಾಗಿ ತಳೆದ್ರೆ ಮತ್ತೆ ಅದು ಸ್ಟಾರ್ಟಾಗಿ ಮತ್ತೆ ನುಗ್ಗುತ್ತೆ. ಆ ಥರ ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲೂ ಸಹ ಸಿನಿಮಾ ನಿಲ್ಲದೆ ಇನ್ನೂ ತಗೊಂಡು ಹೋಗ್ತಾನೆ ಇದ್ದಾರೆ. ಅದು ಎಲ್ಲರೂ ತಳ್ತಾ ಇದೀವಿ, ಹೋಗ್ತಾ ಇದೆ. ಇನ್ನೂ ಸಖತ್ ದೊಡ್ಡ ಮಟ್ಟಕ್ಕೆ ಅದು ಮುಟ್ಟುತ್ತೆ. ಹಿಂದಿ, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಹೇಳ್ಬಿಟ್ರು. ನೆಕ್ಸ್ಟ್ ಈಗ ಚೈನೀಸು, ಕೊರಿಯನ್ ಅದೆಲ್ಲ ಮಾಡ್ತೀರಾ ಸರ್? ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ತಲುಪ್ತಾ ಇದ್ದೀವಿ, ಆದರೆ ನಮ್ಮ ಸಪೋರ್ಟ್ ಬೇಕು. ಪ್ರತಿಯೊಬ್ಬರು ಸಪೋರ್ಟು ಸರ್ ಇಂದ ಇದ್ದರೆ ಸರ್ ಎನರ್ಜೆಟಿಕ್ ಆಗಿ ನುಗ್ತಾರೆ ಸರ್. ನಮ್ಮೆಲ್ಲರ ಸಪೋರ್ಟು ಖಂಡಿತ ಪ್ರತಿಯೊಂದು ಹಂತದಲ್ಲೂ ಇದ್ದೇ ಇರುತ್ತೆ ಸರ್. ಮತ್ತು ಕಲ್ಲೂರು ಸರ್ ಪ್ರೊಡ್ಯೂಸರ್ ಥರ ನಮ್ಮ ಜೊತೆ ಯಾವತ್ತು ಇರಲೇ ಇಲ್ಲ. ಆರಾಮಾಗಿ ಓಡಾಡ್ಕೊಂಡು ಚಡ್ಡಿ ಹಾಕ್ಕೊಂಡು ಕೂತ್ಕೊಂಡು ನಮ್ಮ ಜೊತೆ ಅಲ್ಲ ಅಂದರೆ ಅಷ್ಟು ಅಂದರೆ ಯಾವ ಪ್ರೊಡ್ಯೂಸರ್ ಸಹ ಬರ್ತಾರೆ, ಕಾರ್ ಇಳಿತಾರೆ, ಮಾನಿಟರ್ ಮುಂದೆ ಕೂತ್ಕೋತಾರೆ, ಮತ್ತೆ ಎದ್ದೋಗ್ತಾರೆ, ಸಂಜೆ ಪೇಮೆಂಟ್ ನೋಡ್ತಾರೆ, ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇವ್ರ ಎಸ್ ಎ ಸೆಟ್ಟಲ್ಲಿ ಯಾರೋ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋ ವ್ಯಕ್ತಿ ಥರ ಅಷ್ಟು ಡೌನ್ ಟು ಅರ್ತ್ ಪರ್ಸನ್ನು ಹರೀಶ್ ಸರು ಮತ್ತು ಅವರು. ಇಂಥ ಒಳ್ಳೆ ಟೀಮ್ ಜೊತೆ ನಿಜವಾಗ್ಲೂ ಆ್ಯಕ್ಟ್ ಮಾಡಿದ್ದು ಖುಷಿ ಆಯಿತು. ಮತ್ತು ಯಾವುದೇ ಸಿನಿಮಾ ಇದ್ರೂ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಎದ್ದು ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್ ಅವರೇ. ಅದೀಗ ಸುದರ್ಶನ್ ಅವರು, ಇಡೀ ರಾಜ್ಯಾದ್ಯಂತ ಶೂಟಾಗಿ ಬದಲಾವಣೆ ಆಗಿದ್ದೀರಾ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ. ಸರ್, ನನ್ನ 4ನೇ ಸಿನಿಮಾದಲ್ಲಿ ನಾನು ನಿಮ್ಮ ಜೊತೆ ಒಂದು ಲೆಜೆಂಡ್ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಮ್ಮ ಟೀಮ್ ಫುಲ್ ತುಂಬ ಪ್ರೌಡಾಗಿದೆ. ಸಂತೋಷ್ ಸರ್, ಸಂತೋಷ್ ಸರ್ ಮತ್ತು ಪ್ರತಾಪ್ ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನನ್ನ ಈ ಒಂದು 5 ವರ್ಷ ಆಯಿತು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾ. 5 ವರ್ಷದಲ್ಲಿ ನನ್ನದೊಂದು ಕ್ಯಾರೆಕ್ಟರ್ ಹಿಟ್ ಆಯಿತು ಅಂದರೆ ಅದು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾದ ಶೂಟ್ ಕ್ಯಾರೆಕ್ಟ್ರು. ಥ್ಯಾಂಕ್ ಯು ಆ ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ರವಿ ಭಟ್ ಸರ್ ಮತ್ತು ಸ್ವಾತಿ ಮ್ಯಾಮ್, ನೀವಿಬ್ಬರು ಕಾಂಬಿನೇಷನ್ನು ಸುಮಾರು ಸಿನಿಮಾನಲ್ಲಿ ನೋಡಿದ್ದೀವಿ. ಬಟ್ ಈ ಸಿನಿಮಾನಲ್ಲಿ ಇನ್ನೂ ಹೈಲೈಟಾಗಿ ತೋರಿಸಿರೋಂಥವ್ರು ಪ್ರತಾಪ್ ಸರು. ರಘು ಸರ್, ಥ್ಯಾಂಕ್ ಯು. ನಿಮ್ಮ ಕಾಮಿಡಿ ಟೈಮಿಂಗು ಎಲ್ಲ ಸೂಪರು. ಆ್ಯಂಡ್ ರಕ್ಷಿತ್ ಬ್ರೋ, ಸಂಜನಾ ಮತ್ತು ಅನುಷ್ ಅವರು, 3 ಜನನೂ ಎಲ್ಲರೂ ಹೇಳ್ದಂಗೆ ಇಂಡಸ್ಟ್ರಿಗೆ ಒಂದು ಅಸೆಟ್ಟು. ದಯವಿಟ್ಟು ಹೊಸ ನಿರ್ದೇಶಕರು ಬಂದಾಗ ಹೊಸ ಟ್ಯಾಲೆಂಟ್ಸ್ನ ಬೆಳೆಸಿ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ಹುಸೇನ್ ಮಾಸ್ಟರು, ಗುರು ಸರು ಮತ್ತು ಸಂತೋಷ್ ಸರ್, ನೀವು ಕೊರಿಯೋಗ್ರಫಿ ಮಾಡಿರೋದು, ಡ್ಯಾನ್ಸ್ಗಳೆಲ್ಲ ಸೂಪರಾಗಿ ಬಂದಿದೆ. ಮ್ಯೂಸಿಕ್ ಧ್ರುವ ಬ್ರೋ, ಆಮೇಲೆ ಸೂರಜ್ ಬ್ರೋ, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು. ಸೊ ಕೊನೆಯದಾಗಿ ಒಂದು 2 ಮಾತು ನಮ್ಮ ಸಿಹಿ ಹಾಗೆ ನಿಶಿತ್ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸ್ವಾತಿ ಸರ್ ಮತ್ತು ಎಲ್ಲರೂ ಕಾಮಿಡಿಯಾಗಿ ಮಾಡಿದ್ದಾರೆ.
ಒಂದ್ಸತಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಸಿಹಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಹಾಯ್. ಸೊ ನಾನು ಮೂವಿ ನೋಡಿಲ್ಲ ಬಿಕಾಸ್ ಅವತ್ತು ನನಗೆ ಹೊರಗಡೆ ಶೂಟ್ ಇತ್ತು. ಬಟ್ ಟೀಸರ್ ನೋಡಿದ್ರೆ ಸಖತ್ತಾಗಿ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಈ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಷ್ಟೇ. ಥ್ಯಾಂಕ್ ಯು. ಸಿಹಿ ಕೇಳ್ತಿದ್ದಾರೆ. ಸಿನಿಮಾ ನೋಡ್ತೀನಿ, ಪಕ್ಕ ನೋಡ್ತೀನಿ. ಅಲ್ಲ, ಸ್ವಲ್ಪ ಟೈಮ್ ಸಿಕ್ಕಿದ್ಮೇಲೆ ಪಕ್ಕ ನೋಡ್ತೀನಿ. ಬೇಕಾದ್ರೆ ನಂದೇ ಯೂಟ್ಯೂಬ್ ಬ್ಲಾಗಲ್ಲಿ ಹಾಕ್ತೀನಿ ನಾನು ಈ ಮೂವಿ ನೋಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು. ಸೊ ಸರ್ನ ಮಾತಾಡ್ಸೋಕ್ಕಿಂತ ಮುಂಚೆ 25ನೇ ದಿನ ಕಂಪ್ಲೀಟ್ ಆಗಿದೆ. ಇಡೀ ಟೀಮ್ಗೆ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನು ನಿಮ್ಮ ಕೈಯಾರೆ ನೀಡಬೇಕಾಗಿ ಕೇಳ್ಕೊಡ್ತಿದ್ವಿ. ಜೊತೆಯಾಗಿ ಹರಿ ಸಂತು ಸರ್, ಹಾಗೆ ಪ್ರೊಡ್ಯೂಸರ್ ಕಲ್ಲೂರ್ ಸರ್, ಹಾಗೆ ಪ್ರಶಾಂತ್ ಕಲ್ಲೂರ್ ಸರ್, ಹಾಗೆ ನಮ್ಮ ಹರೀಶ್ ರೆಡ್ಡಿ ಸರ್, ಜೊತೆಗೆ ಡೈರೆಕ್ಟ್ರು ಪ್ರತಾಪ್ ಗಂಧರ್ವ ಸರ್. ಸೊ ತಾವೆಲ್ಲರೂ ಕೈ ಜೋಡಿಸಿ ಒಂದೊಂದು ಟೀಮ್ ನೇಮ್ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಇಸ್ಕೋಬೇಕಾಗಿ ಕೇಳ್ಕೊಳ್ತಾ ಆತ. ಸೊ ಒಳ್ಳೆಯದಾಗಿ ಇಡೀ ಕರ್ನಾಟಕ ರಾಜ್ಯದ ಎಮೋಷನ್ ಟೀಮ್ನ ವೇದಿಕೆ ಮೇಲೆ ಕರೀತೀನಿ. ಸೆಂದಿಲ್ ಕುಮಾರ್. ಸೊ ಒಬ್ಬೊಬ್ಬರೇ ನೇಮ್ ಹೇಳ್ತೀನಿ, ದಯವಿಟ್ಟು ಬೇಗ ಬನ್ನಿ. ಹಾಗೆ ಪವನ್ ಇವೆಂಟ್ಸ್ ಪವನ್ ಅವರು, ಹಾಗೆ ಮನು, ಹಾಗೆ ಅರುಣ್, ಹಾಗೆ ರಘು ಸಿದ್ಧಾನ್, ಹಾಗೆ ಗಣೇಶ್ ಆ್ಯಂಡ್ ಟೀಮ್, ಆ್ಯಂಡ್ ಪ್ರಕಾಶ್, ಉದಯ್, ಲಕ್ಷ್ಯರಾಜ್, ನಟರಾಜ್, ನವೀನ್ ಆ್ಯಂಡ್ ನಿಶಾಂತ್ ಮುತ್ತಣ್ಣ. ಸೊ ಇವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್. ಸಿನಿಮಾದ ಒಂದು ನೆನಪಿನ ಕಾಣಿಕೆನ ನೀಡೋದ್ರ ಮುಖಾಂತರ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ ಇಡೀ ಸಮಸ್ತ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಸಿನಿಮಾ ಟೀಮ್ ಪರವಾಗಿ. ಹಾಗೆ ಆನಂದ್ ಆಡಿಯೋ ಅವರು ಕೂಡ ಸಹಕರಿಸಿದ್ದಾರೆ ನಮ್ಮ ಒಂದು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಸಿನಿಮಾದ ಈ ಒಂದು ಸಕ್ಸಸ್ಗೆ. ಆನಂದ್ ಆಡಿಯೋ ಟೀಮ್ನ ಕರೀತಾ ಇದ್ದೀನಿ. ಜೋರದ ಚಪ್ಪಾಳೆಯೊಂದಿಗೆ ಶ್ಯಾಮ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಕವನ, ಹಾಗೆ ಚಿತ್ರಸಂತೆ ಗಿರೀಶ್, ಹಾಗೆ ಸುರೇಶ್ ಭವಾನಿ ಭಾನವಿ ಕ್ಯಾಪ್ಚರ್ ಆ್ಯಂಡ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ.
ಸೊ ಈಗ ಸ್ವಾತಿ ಮೇಡಮ್ ಅವರು ಆಗಮಿಸಿದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದೆ. ಸೊ ಈಗ ನ್ಯೂಸ್ ಫಸ್ಟ್ ಚಾನೆಲ್ ಕಡೆಯಿಂದ ನಮ್ಮ ತೇಜಸ್ವಿನಿ ಹಾಗೆ ಲೋಕಿ ಅವರು ಮೇಡಮ್. ಸೊ ಹಾಗೆ ಡಿಜಿಟಲ್ ಒಟ್ಟಿಂದ DK ನವೀನ್ ಆ್ಯಂಡ್ ಗಿರೀಶ್ ವಿ ಗೌಡ ಚಿತ್ರಸಂತೆ, ಹಾಗೆ ರಮಿತ್, ಹಾಗೆ ಶ್ರೀನಿವಾಸ್ TV19 ಡಿಜಿಟಲ್ ಕಡೆಯಿಂದ ದಯವಿಟ್ಟು ಆದಷ್ಟು ಬೇಗನೆ ಆಗಮಿಸಿ, ಸಮಯದ ಅಭಾವ ಇದೆ, ದಯವಿಟ್ಟು ಆದಷ್ಟು ಬೇಗನೆ ಸಹಕರಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಡಿಸೈನರ್ ಸುಹೇಲ್, ಶ್ರೀನಿವಾಸ್ TV19 and DK ನವೀನ್ ಸರ್. ಹಾಗೆ DK ನವೀನ್ ಸರ್, ಹಾಗೆ DI ಕಾರ್ತಿಕ್ ಆ್ಯಂಡ್ ದೀಪಕ್ ಸರ್ VFX. ಹಾಂ, ಗಿರೀಶ್ ಸರ್ ಚಿತ್ರಸಂತೆ ಗಿರೀಶ್ ಸರ್. ಹಾಗೆ ಗಿರೀಶ್ ಸರ್, ಹಾಗೆ ನಮ್ಮ ಪವನ್ ಇವೆಂಟ್ಸ್ ಪವನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾರೆ. ಹಾಗೆ ನಮ್ಮ DI ದೀಪಕ್ ಅವರು VFX ದೀಪಕ್. ಹಾಗೆ ಪವನ್ ಸರ್ ಪವನ್ ಇವೆಂಟ್ಸ್. ಹಾಗೆ ರಾಜೇಶ್ ರಮಣ್ ಸರ್ ಕಲರಿಸ್ಟ್ ರಾಜೇಶ್ ರಮಣ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಆದಷ್ಟು ಬೇಗ ಆಗಮಿಸಿ. ಹಾಗೆ DTS ಮಂಜರಿ ರಾಜನ್ ಸರ್, ಹಾಗೆ ಡಬ್ಬಿಂಗ್ ಲೂಪ್ ಸ್ಟುಡಿಯೋ ರಾಜಶೇಖರ್ ಸರ್. ಸೊ ಕಲರಿಸ್ಟ್ ಅವ್ರದ್ದು ಕಾರ್ತಿಕ್ ಅವರೇ ತಗೋಬೇಕಾಗಿ ಕೇಳ್ಕೊಡ್ತಾರೆ, ಸಾರಿ ದೀಪಕ್ ಅವರು. ಸೊ DTS ಮಂಜರಿ ರಾಜನ್ ಸರ್ ಅವ್ರಿಗೂ ಕೂಡ ಈ ಒಂದು ನೆನಪಿನ ಕಾಣಿಕೆ ನೀಡೋದ್ರ ಮುಖಾಂತರ ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಸ್ವೀಟಲ್ಲಿ 25 ದಿನಗಳ ಪೂರೈಕೆಯ ಒಂದು ಸವಿ ನೆನಪಿನ ಕಾಣಿಕೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೀಮ್ ಕಡೆಯಿಂದ. ಹಾಗೆ ಡಬ್ಬಿಂಗ್ ಲೂಪ್ ಸ್ಟುಡಿಯೋ ರಾಜಶೇಖರ್ ಸರ್. ಲೂಪ್ ಸ್ಟುಡಿಯೋ ರಾಜಶೇಖರ್ ಸರ್, ಹಾಗೆ ಔಟ್ಡೋರ್ ಯೂನಿಟ್ MCS ಮಂಜು ಅವರು, ಔಟ್ಡೋರ್ ಯೂನಿಟ್ MCS ಮಂಜು ಸರ್. ಹಾಗೆ ಕೊರಿಯೋಗ್ರಾಫರ್ ಆಗಿರ್ತಕ್ಕಂಥ ಸಂತು ಮಾಸ್ಟರ್, ಹಾಗೆ ಹುಸೇನ್ ಸರ್.
ಕೊರಿಯೋಗ್ರಾಫರ್ ಸಂತು ಮಾಸ್ಟರ್ ಹಾಗೆ ಹುಸೇನ್ ಸರ್. ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಧ್ರುವ MB ಸರ್ ಆ್ಯಂಡ್ ಸೂರಜ್ ಜೋಶಿ ಸರ್. ಸೂರಜ್ ಜೋಯಿಶ್. ಹಾಗೆ ನೀತು ನೀನತ್ ಅವ್ರು ಆಗಮಿಸಿಲ್ಲ, ಜೊತೆಗೆ ನೀವೇ ತಗೋಬೇಕಾಗಿ ಕೇಳ್ಕೊಡ್ತದೆ. ಸೊ ತುಂಬ ಅದ್ಭುತವಾದಂತಹ ಮ್ಯೂಸಿಕ್ನ ನೀಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಟೀಮ್ಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಸೊ ಧ್ರುವ MB ಎಲ್ಲಿ ಹೋದ್ರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಕೇಳೋರು ಸರ್ ನಮ್ಮನ್ನ. ಸೊ ಥ್ಯಾಂಕ್ ಯು ಸೂರಜ್ ಜೋಯಿಸ್ ಸರ್ ಹಾಗೆ ಧ್ರುವ ಸರ್ ಒನ್ಸ್ ಅಗೇನ್. ಆ್ಯಂಡ್ ಎಡಿಟರ್ KM ಪ್ರಕಾಶ್. ಸೊ ಈಗ ನಮ್ಮ ಸಿನಿಮಾದ ಕಲಾವಿದರಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ನಾಯಕ ನಟ ರಕ್ಷಿತ್ ನಾಗ್ ಅವರು, ಜೋರದ ಹಾಗೆ ಚೇತನ್ ದುರ್ಗಾ, ಸೊ ರಕ್ಷಿತ್ ಕಾಪು, ಸುದರ್ಶನ್ ಭಾರದ್ವಾಜ್, ಸೊ ಚೇತನ್ ದುರ್ಗ ಹಾಗೆ ಸುದರ್ಶನ್ ಹಾಗೆ ರವಿ ಭಟ್ ಸರ್, ಹಾಗೆ ಸ್ವಾತಿ ಮ್ಯಾಮ್, ಹಾಗೆ ರಜನಿ ಮ್ಯಾಮ್, ರಘು ರಾಮನಗೊಪ್ಪ ಸರ್, ರಘು ಸರ್, ಹಾಗೆ ಚೈಲ್ಡ್ ಆರ್ಟಿಸ್ಟ್ ಸಿಹಿ ನಿಶಿತಾ, ಅಂಡ್ ಆರ್ಟಿಸ್ಟ್ ಶೆಲ್ಲಿ ಜಾನ್ಸ್, ಜೋರದ ಚಪ್ಪಾಳೆ. ಸೊ ಶೆಲ್ಲಿ ಸರ್ ಅವ್ರು ಸರ್ ಸೊ ಥ್ಯಾಂಕ್ ಯು. ಹಾಗೆ ಕ್ರಿಯೇಟಿವ್ ಹೆಡ್ ಆ್ಯಂಡ್ ರೈಟರ್ ಹರಿ ಸಂತೋಷ್ ಸರ್, ಹಾಗೆ ಪ್ರೊಡ್ಯೂಸರ್ ಪ್ರಶಾಂತ್ ಕಲ್ಲೂರ್ ಸರ್, ಹರೀಶ್ ರೆಡ್ಡಿ ಸರ್ ಪ್ಲೀಸ್ ಹಂಗೆ, ಹಾಗೆ ಕೋ ಪ್ರೊಡ್ಯೂಸರ್ ಸೊ ಅಂಡ್ ಡೈರೆಕ್ಷನ್ ಟೀಮ್
ಶಾಸ್ತ್ರಿ ರುದ್ರಮ್ಮ, ಸೊ ಹಾಗೆ ಡೈರೆಕ್ಟರ್ ಪ್ರತಾಪ್ ಗಂಧರ್ವ ಸರ್. Shastri Rudrama band. So from direction team. ಸೋಷಿಯಲ್ ಮೀಡಿಯಾ ಚಂದನ್ ಸರ್. ಸೊ ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ ಮುನಿರತ್ನ ಸರ್ ಆಗಮಿಸಿದ್ದಾರೆ. ಜೋರದ ಚಪ್ಪಾಳೆ, ಆತ್ಮೀಯವಾದಂಥ ಸ್ವಾಗತ. ಹಾಗೆ ವೇದಿಕೆ ಮೇಲೆ ಮುನೀಂದ್ರ ಸರ್ ಜೋರದ ಚಪ್ಪಾಳೆ. ಲೇಟ್ ಆಗಿದ್ದಕ್ಕೆ ನಮ್ಮ ಹೆಸರೇ ಮರ್ತಾಗ್ಬಿಡಿ ಸರ್. ಹಾಗೆ ಮಾರ್ಕೆಟಿಂಗ್ ಹರೀಶ್ ದೇವತಂತ್ರ. ಹಾಗೆ ತುಳಸಿ ರಾಮರಾಜು and APS Studio. Please welcome to stage and APS Studio and Girish V Gowda Chitrasante. And special thanks to Kiran and Nagesh sir. So special thanks Kiran and Nagesh sir. Thanks for supporting. Congratulations brother team. ಬಾಬಾ ಕೊಡಿ. ಒಂದು ನಿಮಿಷ ರೀ, ನಾನು ಇಟ್ಕೊಳ್ಳಲ್ಲ. ಏನು ಬೇಡ ಬಿಡು. ಅಲ್ಲ ಕೊನೆಯದು ಓವರಾಲ್ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾ ಎಲ್ರಿಗೂ ಥ್ಯಾಂಕ್ ಯು. ಉಳಿದಿದ್ದು ನಾನು ಒಬ್ಬನೇ ಸರ್, ಅಮಿತ್ ಅವರೇ. ಎಲ್ಲೂ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿಲ್ಲ. ಒಂದೆರಡು ಮಾತಾಡೋದು. ಸ್ವಾತಿ ಮೇಡಮ್ ಸ್ಟೇಜ್ ಮೇಲೆ ಬನ್ನಿ. ಎಲ್ಲ ಒಂದು 5 ನಿಮಿಷ ಸೆಟಲ್ಡ್ ಆಗಿಬಿಟ್ರೆ ಈಗ ಶಶಿಕುಮಾರ್ ಸರ್ ಮಾತಾಡ್ತಾರೆ. ಒಂದು 5 ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ ಸರ್. ಸೊ ಕಾಸ್ಟ್ಯೂಮರ್ ಮೊದಲನೇದಾಗಿ ಈ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಚಿತ್ರದ ನಿರ್ಮಾಪಕರು ಪ್ರಶಾಂತ್ ಕಲ್ಲೂರವರು, ನಿರ್ದೇಶಕರು ಪ್ರತಾಪ್, ಮೂಲ ಇದಕ್ಕೆ ಒಂದು ಶಿಲ್ಪಿ ಅಂತ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಗೆ. ಅದು ಇವನು ಸಂತು. ಅದು ಮಾತ್ರ ಭಾಳ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಪಾಪ ದುಡ್ಡು ಹಾಕಿದ್ದಾರೆ ಪ್ರೊಡ್ಯೂಸರು ಪ್ರತಾಪ್, ಇಸ್ ಡೈರೆಕ್ಟೆಡ್. ಬಟ್ ಅದಕ್ಕೆ ಮೇನ್ ಸ್ಕೆಲಿಟನ್ನ ಯಾವ ಕ್ಯಾರೆಕ್ಟರ್ಸ್ ಹೆಂಗೆ ಬರಬೇಕು ಅಂತ ಅದಕ್ಕೆ ಒಂದು ಆಕಾರ ಕೊಟ್ಟು ಒಂದು ಇದು ಮಾಡಿದ್ದೆ ಸಂತು. ಸೊ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಸಂತು ನಿನಗೆ. ಓಕೆ. ಆಮೇಲೆ ಇವತ್ತು ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರು, ಮಿತ್ರರು, ಸಹೋದರರು ಎಲ್ಲರಿಗೂ, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಬಂದಿದ್ದೀರ. ಸಿನಿಮಾ ಹೀರೋ ಇದ್ದಾನೆ ರಕ್ಷಿತ್, ಹೀರೋಯಿನ್ ಸಂಜನಾ, ಎಲ್ಲ ಕಲಾವಿದರು ಮತ್ತು ಎಲ್ಲರೂ ಇವತ್ತು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾ ಈ ಒಂದು 25 ಡೇಸ್ ಏನು ಸೆಲೆಬ್ರೇಷನ್ ಒಂದು ಈವೆಂಟ್ ಮಾಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ನಾನು ಹಿಂದೆ ಇದೇ
ಒಂದು ಸಿನಿಮಾ, ನಾನೊಂದು ರುದ್ರಾವತಾರ ಅಂತ ಒಂದು ಸಿನಿಮಾಗೆ ಇಲ್ಲಿಗೆ ಬಂದಿದ್ದೆ. ಅದು ಮೋಷನ್ ಪೋಸ್ಟರ್ ಲಾಂಚಿಂಗ್ ಇದಕ್ಕೆ ಬಂದಿದ್ದೆ ಇಲ್ಲಿ. ಅವ್ರು ನಮ್ಮ ವಾಸುವರ ಕೇಳಿದ್ರು ನನಗೆ, ಸರ್ ಈ ಥರ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ, ನೀವು ಮಾಡಿದ್ರೆ ಅದು ಚೆನ್ನಾಗಿದೆ, ಒಂಥರ ಸೆಂಟಿಮೆಂಟ್ ಕ್ಯಾರೆಕ್ಟ್ರು, ಕಣ್ಣಲ್ಲಿ ನೀರು ಬರ್ಸುತ್ತೆ ನಿಮ್ಮ ಪಾತ್ರ ಹಾಗೆ ಅಂತ ಹೇಳಿದೆ. ನೀವು ಸಿನಿಮಾ ಇಲ್ಲ ಸರ್ ನಾನು ನೋಡಿಲ್ಲ ಸರ್ ವಾಸುವರೇ ಅಂತ ಹೇಳಿದ್ರು. ಯಾಕಂದ್ರೆ ನಿರ್ಮಾಪಕರು ತೋರಿಸಿಲ್ಲ, ನಿರ್ದೇಶಕರು ತೋರಿಸಿಲ್ಲ, ನನಗೆ ಸಂತೂರು ತೋರಿಸಿಲ್ಲ, ಇವನು ಒಂದು ಫೋನ್ ಮಾಡಿ ಕರೆದಿಲ್ಲ ನನಗೆ. ಇದು ವಿಷಯ ಹೇಳ್ಬಿಡ್ತೀನಿ, ಬಟ್ ಅದು ನನಗೆ ಬೇಜಾರೇನಿಲ್ಲ ಬಿಡು. ನಾನು ಒಟ್ಟಿನಲ್ಲಿ ನನಗೇನಂತ ಹೇಳಿದೆ, ನಾನು ಹೇಳಿದೆ ನಾನೇನು ಫೋನ್ ಮಾಡಿದಾಗ ಹೇಳಿದೆ ನಾನು, ಇಲ್ಲ ಸರ್ ಈ ಥರ ಬರಬೇಕು, ಒಂದಷ್ಟು ಜನ ಎಲ್ಲ ಆರ್ಟಿಸ್ಟ್ಗಳಿಗೆ ಮತ್ತು ಟೆಕ್ನಿಷಿಯನ್ಸ್ಗೆಲ್ಲ ಸ್ವಲ್ಪ ನೀವೊಂದು ಇದನ್ನು ಕೊಡಬೇಕಾಗುತ್ತೆ, ಒಂದು ನೆನಪಿನ ಕಾಣಿಕೆನಾಗಿ ಅಂತ ಹೇಳಿದೆ. ಮಗ ನಾನು ಆರ್ಟಿಸ್ಟ್ ಕಣ, ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ನನ್ನೇ ಬಿಟ್ಬಿಟ್ಟಲ್ಲ ನೀನು, ಗೆಸ್ಟಾಗಿ ಕರೀತಾ ಇದೆಯಾ ನಾನು ಅಂತ ಹೇಳಿದೆ. ಸೊ ಹೀಗಾಗಿ ನಾನು ಹೇಳಿದೆ, ಇಲ್ಲ ಸರ್ ನಿಮಗೂ ಖಂಡಿತ ಇದೆ ಹಾಗೆ ಅಂತ ಹೇಳಿದೆ. ಬಟ್ ನಾನು ಹೇಳಿದೆ ಯಾವತ್ತಿದ್ರು ಸಂತೋಷ್, ಡೋಂಟ್ ವರಿ, ಯು ಆರ್ ಮೈ ಬ್ರದರ್ ಇದ್ದಂಗೆ, 100% ಐ ಆಮ್ ದೇರ್, ನೀನು ಕರೆದಿಲ್ಲ ಅಟ್ಲೀಸ್ಟ್ ನಾನು ಬರ್ತೀನಿ 100% ಅಂತ ಹೇಳಿದೆ. ಬಟ್ ಒಂದೇ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮದ ಸ್ನೇಹಿತರ ಮುಖಾಂತರ. ಸುಮಾರು ಕಡೆ ನಾನು ಹೇಳಿದ್ದೀನಿ, ಇಲ್ಲೂ ಇದೇ ವೇದಿಕೆ ಮೇಲೆ ಹೇಳಿದ್ದೀನಿ ನಾನು, ಇವತ್ತೇನೋ 25 ಡೇಸನ್ನು ಈ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ, ಇದು ಭಾಳ ದೊಡ್ಡ ಅಚೀವ್ಮೆಂಟ್ ಥರ ಕಾಣ್ತಾ ಇದೆ ಇವತ್ತಿನ ದಿವಸಗಳು ನಮಗೆ. ಇದೇ ಯಾವುದು ಈ ಪ್ರಸನ್ನ ಥಿಯೇಟ್ರು, ಪ್ರಮೋದ್ ಥಿಯೇಟ್ರುಗಳಲ್ಲಿ ಸಿಂಗಲ್ ಸ್ಕ್ರೀನ್ ಇದ್ದಾಗ 25 ವೀಕ್ಸ್ ಹೋಗಿದೆ ಸಿನಿಮಾಗಳು. ಇವತ್ತು ನಾವು ವಿ ಆರ್ ಸೀಯಿಂಗ್ 25 ಡೇಸ್ ಸೆಲೆಬ್ರೇಷನ್ ನಾವು ಮಾಡ್ತಾ ಇದ್ದೀವಿ. ಬಟ್ ಬಿಡಿ, ಯಾಕಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಮತ್ತು ಇನ್ನೊಂದು ಇವತ್ತು ರೇಟ್ ಆಫ್ ಅಡ್ಮಿಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಇದು ಅಡ್ವಾನ್ಸ್ ಆಗಿದೆ, ನಾವು ಏನು ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ನಾವು ಗೆಲ್ತೀವಲ್ಲ. ಈ ನಿರ್ಮಾಪಕರು ಹೇಳಿದ್ರು, ನಾನು ಹಾಕಿದ ದುಡ್ಡು, ನಾನು ಬಂಡವಾಳ ನಾನು ಹಾಕಿದ್ದೀನಲ್ಲ, ನಾನು ವಾಪಸ್ ಬಂದಿದೆಯಲ್ಲ, ಅದೇ ನಂಗೆ ದೊಡ್ಡ ಅಚೀವ್ಮೆಂಟು ಅಂತ ಹೇಳಿದೆ. ಸೊ ವೆರಿ ಗ್ರೇಟ್ ಆಫ್ ದ ಪ್ರೊಡ್ಯೂಸರ್. ಯಾಕಂದರೆ ಇವತ್ತು ಆ ರೇಂಜ್ ಇದೆ. ಯಾಕಂದರೆ ಇದು ಅಷ್ಟೊಂದು ಬಂದಿದ್ದಕ್ಕೆ ಇನ್ನೊಂದಷ್ಟು ಹಲವಾರು ಚಿತ್ರಗಳನ್ನ ಮಾಡೋದಕ್ಕೆ ಅವರೊಂದು ಧೈರ್ಯ ಬರುತ್ತೆ. ಇನ್ನೊಂದು ಇವತ್ತು ಅದು ಎಷ್ಟು ಬಡ್ಜೆಟ್ ಒಂದು 2 ಕೋಟಿ ಆಗಿದೆ, 3 ಕೋಟಿ ಆಗಿದೆ, ವಾಟ್ ಎವರ್ ಇಟ್ ಮೈಟ್ ಬಿ, ಆಗಲಿ ಇನ್ನೂ 1 ಕೋಟಿ ಜಾಸ್ತಿ ಆಗಲಿ, ಇನ್ನೂ ಒಳ್ಳೆ ಪಿಕ್ಚರ್ ಮಾಡೋಣ ಅಂತ ಆ ಒಂದು ಧೈರ್ಯ ಬರುತ್ತೆ ಅವರಿಗೆ, ಎಂಟೈರ್ ಟೀಮಿಗೆ ಬರುತ್ತೆ. ಆ ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ರೈಟರ್ ಅಂತ ಸಂತೂಗಾಗಲಿ ಎಲ್ರಿಗೂ ಬರುತ್ತೆ. ಸೊ ಇಂಥ ಒಂದು ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ನಾವೇ ಇದರಲ್ಲೇ ಮಾಡಿದ್ದೀವಿ, ಕೃಷ್ಣ ಪ್ರಣಯ ಸಖಿ ಬಂದು 25 ಡೇಸ್ ಸೆಲೆಬ್ರೇಷನು ಮಾಡಿದ್ದೀವಿ ನಾವು. ಮೇನ್ ಪ್ರಸನ್ನ ಥಿಯೇಟ್ರಲ್ಲಿ ಬಂದಿದ್ರು ಅನ್ಸುತ್ತೆ ಎಲ್ಲರೂ, ಕರೆಕ್ಟ್ ಅಲ್ಲ ಹೊಸವ್ರೆ? ಸೊ ಹೇಳಿದೆ ನಾನು, ಇದೇ ಹೇಳಿದೆ ನಾನು, ಏನು 25 ಡೇಸ್ ಎಲ್ಲಿದೆ, 25 ವೀಕ್ಸ್ ಎಲ್ಲೋಯ್ತು. ಆಮೇಲೆ 50 ಡೇಸ್ ಬಂದು ಮೈಸೂರು ಥಿಯೇಟ್ರಲ್ಲಿ ಮಾಡಿದ್ವಿ. ಸೊ ಇಟ್ ಹ್ಯಾಸ್ ಹ್ಯಾಪನ್ಡ್. ಸೊ ನಂಬರ್ ಆಫ್ ಡೇಸ್ ವಿ ಆರ್ ಕೌಂಟಿಂಗ್. ಸೊ ದಿಸ್ ಇಟ್ ಸೆಲ್ಫ್ ಇಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಆಗಿದೆ ಇವತ್ತು. ಬಿಕಾಸ್ ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿ ಇದ್ರಲ್ಲಿ ಆಗಿರೋದ್ರಿಂದ. ಆ್ಯಂಡ್ ನಾನು ಹೇಳಿದೆ, ಅದು ಕೂಡ ಹೇಳಿದೆ, ನಾವು ಪ್ಯಾನ್ ಇಂಡಿಯಾ ಓಕೆ ಅವತ್ತು ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೇನೆ, ನನಗೆ ಪ್ಯಾನ್ ಇಂಡಿಯಾ ಈ ಸಿನಿಮಾ ಬಗ್ಗೆ ನನಗೆ ಯಾವುದೇ ಬೇಸರ ಆಗಲಿ ಯಾವುದೂ ಇಲ್ಲ. ನನಗೆ ಸಕ್ಸಸ್ ರೇಟು ಎಲ್ಲ 1-2 ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಬಟ್ ಫ್ಲಾಪ್ ಆಗಿರೋದು ಲೆಕ್ಕ ತಗೊಳ್ಳಿ, ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗುನಲ್ಲಿ ತೊಗೊಳ್ಳಿ, ತಮಿಳಲ್ಲಿ ತೊಗೊಳ್ಳಿ, ಹಿಂದಿನಲ್ಲಿ ತೊಗೊಳ್ಳಿ. ನೀವು ದೊಡ್ಡ ದೊಡ್ಡ ಸ್ಟಾರ್ ಇರೋಂಥ ಸಿನಿಮಾಗಳು ಇವತ್ತು ಹೋಗಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್ ಅಂತಲೇ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕೇಳೋದಷ್ಟೇ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಇಸ್ ಅ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಸೂ ಫ್ರಮ್ ಸೋ ಅಂತ ಇದೇ ವೇದಿಕೆ ಮೇಲೆ ಹೇಳಿದೆ ನಾನು. ದಟ್ಸ್ ಆಲ್ಸೋ ಇನ್ ಕಂಟೆಂಟ್ ಓರಿಯೆಂಟೆಡ್, ಒಂದು ಎಂಟರ್ಟೈನ್ಮೆಂಟು, ಎಲ್ಲರೂ ನೋಡುವಂಥ ಇದನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಬರಬೇಕು. ಥಿಯೇಟ್ರಲ್ಲಿ ಅದು ಮತ್ತೊಂದಾಗಲಿ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ, OTTನಲ್ಲಿ ಇದಾಗುತ್ತೆ. ಸೊ ಜನಗಳಿಗೆ ಏನು ಬೇಕು ಇವತ್ತು, ದೇ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್, ದೇ ವಾಂಟ್ ಸಮ್ ಒಂದು ಮೆಸೇಜು ಏನೋ ಒಂದು ಸಿಗ್ತಾ ಇದೆ ಅನ್ನೋದು ಬೇಕು. ಹಾಗಂತ ನಾನು ಪ್ಯಾನ್ ಇಂಡಿಯಾ ಮಾಡಬೇಡಿ ಅಂತ ಹೇಳಲ್ಲ, ಅವ್ರು ಇಷ್ಟ, ಅವ್ರು ಮಾಡಲಿ, ಸಂತೋಷ, ಪ್ಯಾನ್ ಇಂಡಿಯಾನು ಮಾಡಲಿ, ಅದು ಸಕ್ಸಸ್ ಆಗಲಿ. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎಲ್ಲ ಪಿಕ್ಚರು ಪ್ಯಾನ್ ಇಂಡಿಯಾ ಅಂತ ಹೇಳಾಗಲ್ಲ. ಇವತ್ತು ಕನ್ನಡ ಸಿನಿಮಾ ಇವತ್ತು ಆಲ್ಮೋಸ್ಟ್ ವಿ ಆರ್ ಇಷ್ಟು ವರ್ಷಗಳಲ್ಲಿ ಕೆಲವೇ ದಿನ ಅಷ್ಟೇ ವಿ ಆರ್ ಎಂಟಿಂಗ್ ಟು ದ ನ್ಯೂ ಇಯರ್ 2026. ಹೋಪ್ 25ನಲ್ಲಿ ನಾವು ಎಷ್ಟು ನಾವು ಕನ್ನಡ ಸಿನಿಮಾ ಸಕ್ಸಸ್ ನೋಡಿದ್ದೀವೋ, ಎಷ್ಟು ಆ್ಯಾವ್ರೇಜ್ ಹೋಗಿದೆಯೋ, ಎಷ್ಟು ಪಾಪ ಸಿನಿಮಾಗಳು ಒಂದು ನೆಲ ಕಚ್ಚಿದೆಯೋ. ಸೊ ಇದನ್ನೆಲ್ಲ ನಾವು ಮನವರಿಕೆ ಮಾಡಿಕೊಂಡು 2026ಅಲ್ಲಾದರೂ ನಾವು ಎಂಟೈರ್ ಇಂಡಸ್ಟ್ರಿ ನಾವೆಲ್ಲ ಒಂದು ಅಂತ ತಿಳ್ಕೊಂಡು ಎಲ್ಲರೂ ಒಂದು ವಿ ಹ್ಯಾವ್ ಟು ಶೇರ್ ದ ಫೀಲಿಂಗ್ಸ್ನ. ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ ಒಂದು ಕತೆ ಡಿಸ್ಕಷನಲ್ಲಾಗಲಿ, ಒಂದು ಇದಕ್ಕಾಗಲಿ, ಒಂದು ಒಪಿನಿಯನ್ ತೊಗೊಳ್ಳೋದಾಗಲಿ, ಒಂದು ಡೆವಲಪ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್ಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸಿ ಎ ಸಕ್ಸಸ್. ಒಂದು ಮನುಷ್ಯನಿಂದ, ಒಬ್ಬ ವ್ಯಕ್ತಿಯಿಂದ ಸಕ್ಸಸ್ ನೋಡೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಓನ್ಲಿ ಎ ಟೀಮ್ ವರ್ಕ್. ಅದೊಬ್ಬ ಸಣ್ಣ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಒಂದು ಮೇಕಪ್ ಆಗಿರ್ಬೋದು, ಒಂದು ಕಾಸ್ಟ್ಯೂಮ್ ಅವರು, ಎನಿಬಡಿ ಒಬ್ಬ ಲೈಟ್ ಮ್ಯಾನ್ ಆಗಿರ್ಬೋದು, ಲೈಟಿಂಗು ಅದು ಕೊಡೋಣ ಒಂದು ಕಾರಣ ಆಗುತ್ತೆ. ನಾನು ಹೇಳ್ತೀನಿ, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸ್ ಕೊಡೋಣ, ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ಕೊಡೋಣ, ದಟ್ ಇಟ್ ಸೆಲ್ಫ್ ಅದಕ್ಕೆ ಅದರದೇ ಆದ ಒಂದು ರೋಲ್ ಇರುತ್ತೆ ಆ ಕ್ಯಾರೆಕ್ಟರ್ಗೆ. ಸೊ ದಟ್ ಇಟ್ ಸೆಲ್ಫ್ ಅದಕ್ಕೆ ನಾವು ಕೊಡಲೇಬೇಕು ಆ ಬೆಲೆನ ಕಾಸ್ಟ್ಯೂಮ್ಸ್ಗೂ. ಹೀಗಾಗಿ ನಾವು ಎಲ್ಲ ಒಗ್ಗಟ್ಟಾಗಿ ಇದು ಮಾಡಿದ್ರೆ ಮಾತ್ರ ಒಂದು ಸಕ್ಸಸ್ ನಾವು ನೋಡೋಕ್ಕೆ ಸಾಧ್ಯ. ಆ್ಯಂಡ್ ಎನಿವೇ ಒನ್ಸ್ ಅಗೇನ್ ಸಂತು, ಥ್ಯಾಂಕ್ ಯು.
ಪ್ರಶಾಂತ್ ಅವರ ಕಲ್ಲೂರು ಪ್ರತಾಪ್ ಥ್ಯಾಂಕ್ ಯು, ನಿನಗೂ ಗುಡ್ ಲಕ್ ಅಪ್ಪ. ಓಕೆ, ಎಲ್ಲ ನನ್ನ ಕೋಸ್ಟಾರ್ಸ್ಗಳು ಎಲ್ಲರೂ ಇದ್ದಾರೆ, ಭಾಳ ಜನ ನಾನು ಮೀಟ್ ಮಾಡಲಿ, ಯಾಕಂದ್ರೆ ಅವರೆಲ್ಲ ಬಿಕಾಸ್ ನನ್ನ ಸೀನ್ ಇದ್ದೆ, ನಾನು ಸಿನಿಮಾ ಶೂಟ್ ಮಾಡುವಾಗ ಬೇಕಾದ್ರೆ ನಂದು ಅವನದೇ ಜಾಸ್ತಿ ಇದ್ದಿದ್ದು, ಬೇರೆ ಯಾರು ನಾನು ಕೋಸ್ಟಾರ್ಸ್ ಅಷ್ಟೊಂದು ಮೀಟ್ ಮಾಡೋ ಒಂದು ಕೆಲವು ಸೀಕ್ವೆನ್ಸಸ್ ನನಗೆ ಇರಲಿಲ್ಲ ನನಗೆ. ಎನಿವೆ ನೈಸ್, ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು ಭಾಳ ಸಂತೋಷ. ಆ್ಯಂಡ್ ಮುಂದೆ ಇನ್ನು ಹೇಳ್ತಾ ಇದೆಯಾ, ಇದು ಕನ್ನಡ ಇವತ್ತು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ತೆಲುಗು ಆ್ಯಂಡ್ ತಮಿಳಿಗೆ ಇಟ್ಸ್ ರೀಮೇಕ್ ರೈಟ್ಸ್ ಹೋಗ್ತಾ ಇದ್ದರೆ ನಿಜವಾಗ್ಲೂ ನಂಗೆ ಭಾಳ ಸಂತೋಷ ಆಯಿತು ಸಂತು ಹೇಳಿದ ತಕ್ಷಣ. ಬಟ್ ಯಾಕಂದರೆ ನೋಡಿ ಇವತ್ತು ಅಟ್ಲೀಸ್ಟ್ ಈ ಒಂದು ಗುಡ್ ಸೈನ್ ನಾವು ಕಾಣ್ತಾ ಇದ್ದೀವಿ, ಆ ಬೆಳಕನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ಇನ್ನೊಂದಷ್ಟು ಜನ ಈ ಥರ ಚಿತ್ರಗಳನ್ನ ಮಾಡ್ತಾಯಿದ್ರೆ ಸೊ ನಮ್ಮ ಕನ್ನಡ ಇವತ್ತೇನೋ ಕನ್ನಡ ಯಾವ ಮಟ್ಟಿಗೆ ಅಂತ ಸೊ ದಟ್ ನಾವು ಇನ್ನೊಬ್ಬರಿಗೆ ನಾವು ತೋರಿಸ್ಕೊಡೋ ಪ್ರೂವ್ ಮಾಡೋವಂಥ ಶಕ್ತಿನ ನಾವು ಅದನ್ನ ಬೆಳೆಸ್ಕೋಬೇಕು. ಎನಿವೆ ಥ್ಯಾಂಕ್ ಯು ಫಾರ್ ಎಂಟೈರ್ ಟೀಮ್, ಗಾಡ್ ಬ್ಲೆಸ್ ಯು, ಎಲ್ರಿಗೂ ಒಳ್ಳೇದಾಗಲಿ, ಇನ್ನೂ ಒಂದಷ್ಟು ಚಿತ್ರಗಳನ್ನ ಮಾಡಿ. ಓಕೆ ಪ್ರತಾಪ್, ನಿನಗೂ ಅಷ್ಟೇನಪ್ಪ. ಅಲ್ಲ ನೀನೇನು ಗೋಳಿಕೊಂಡಿಲ್ಲ, ನನಗೆ ಗೋಳಿಕೊಂಡಿದ್ದು ಏನಿಲ್ಲ, ಕೆಲವು ಡೈಲಾಗಲ್ಲಿ ಇದು ಮಾಡ್ತಾ ಇದ್ದ ಅವನು. ನಾನು ಹೇಳಿದ್ದು ಅಷ್ಟೇ ನನಗೆ, ಪ್ರತಾಪ್ ನೋಡೋ ಹೇಳ್ತಾ ಇದ್ದೀನಿ, ಇದು ತುಂಬ ಬುಕ್ಕಿಶ್ ಆಗಿರುತ್ತೆ. ನಾನು ಹೇಳಿದ್ರೆ ನಮ್ಮ ಆಡು ಭಾಷೆನಲ್ಲಿ ನಾವು ಏನು ಹೇಳ್ತೀವಿ, ನಿನಗೇನೋ ಸೀನ್ ಕನ್ವೆ ಆಗಬೇಕು. ಒಬ್ಬ ನನ್ನ ಸ್ನೇಹಿತ ಒಬ್ಬ ಇರ್ತಾನೆ ಅಥವಾ ನನ್ನ ಮಗ ಇರ್ತಾನೆ, ಆ ಒಂದು ಅದು ಇರ್ಬೇಕಾದ್ರೆ ಒಂದು ನಾವು ನಮ್ಮ ಆಡು ಭಾಷೆಯಲ್ಲಿ ನಾವು ಏನು ಹೇಳ್ತೀವಿ ಅದು ಕನ್ವೆ ಆದರೆ ಸಾಕು ಅಂತ. ಕೆಲವು ವರ್ಡಿಂಗ್ಸ್ ಅವ್ರು ಬುಕ್ಕಿಸ್ ಇಲ್ಲ ಸರ್ ಅದು ಬೇಕು ಸರ್ ಬೇಕು, ಆಯ್ತಪ್ಪ ನಿನ್ಗೊಂದು ಕೆಲಸ ಮಾಡಿ, ಇನ್ನೂ ಇದು ನೆಗೆಟಿವ್ ಇಲ್ಲ, ಈಗ ಎಲ್ಲ ಡಿಜಿಟಲಿಸ್ಟ್ ಕ್ಯಾಮ್ರಾಗಳಲ್ವಾ. ನಾನು ನನ್ನ ಸ್ಟೈಲಲ್ಲಿ ನಾನು ಹೇಳ್ತೀನಿ ಅದನ್ನು ಇಟ್ಕೊ, ನೀನು ನಿಂದು ಬುಕ್ಕಿಶ್ ಅದು ಡೈಲಾಗ್ ಹೇಳ್ತೀನಿ ಅದನ್ನು ಇಟ್ಕೋ. ಎಡಿಟಿಂಗಲ್ಲಿ ನೀನು ನೋಡ್ಕೊ, ನೀನು ನಿನಗೆ ಯಾವ್ದು ಬೆಟರ್ ಅನ್ಸೋ ಯು ಸಿಟ್ ವಿತ್ ಎಡಿಟರ್, ಯಾವ್ದು ಬೆಟರ್ ಅನ್ಸುತ್ತೆ ನೀನು ಹಾಕೋ ನೀನು ಅಂತ ಹೇಳಿದೆ ನಾನು ಅಷ್ಟೇ. ಯಾವುದೋ ಗೊತ್ತಿಲ್ಲ, ಅವನೇ ಹೇಳ್ಬೇಕು ಯಾವುದಪ್ಪ. ಅದು ಎರಡೇ ತೋರಿಸ್ತೆ ನೀನು, ಒಂದೊಂದು ಸೀನಲ್ಲಿ ಅದು ಒಂದೊಂದು ಸೀನಲ್ಲಿ ಇದು ಎರಡು ಮಿಕ್ಸ್ ಆಗಿ. ಸೊ ಈ ಥರ ಆಗಿದೆ ಅಷ್ಟೇ. ಎನಿವೆ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಸಕ್ಸಸ್ ಈ ಒಂದು ಈವೆಂಟಲ್ಲಿ ನಾನು ಒಂದು ಭಾಗಿಯಾಗೋದಕ್ಕೆ, ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಂಟೈರ್ ಟೀಮ್, ಪ್ರೊಡ್ಯೂಸರ್, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೂ ಸಂತು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಒಂದು ಅಭಿನಂದನೆಗಳು ಮತ್ತು ಧನ್ಯವಾದಗಳು ತಿಳಿಸ್ತಾ, ಮತ್ತು ಮಾಧ್ಯಮದೆಲ್ಲ ನನ್ನ ಸೋದರಿಗೂ ಅಷ್ಟೇ. ನೀವು ಇಷ್ಟು ವರ್ಷಗಳಿಂದ ನಾನು ನೋಡಿದ್ದೀರ, 38 years ಆಗಿದೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದು, 38 years ಆಗಿದೆ. 2026 ಬಂದರೆ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ 88, 38 ವರ್ಷ ಆಗಿದೆ. ಸೊ ಇಷ್ಟು ಇನ್ನೂ ಇವತ್ತು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇನ್ನೊಂದು 4-5 ಸಿನಿಮಾಗಳು ಒಪ್ಕೊಂಡಿದ್ದೀನಿ. ರುದ್ರಾವತಾರ ಒಂದು ಸಿನಿಮಾ, ಮತ್ತು ಸ್ನೇಹಿತರು ಅಂತಂದು ಇನ್ನೊಂದು ಸಿಂಧೂರಿ ಅಂತ, ಇನ್ನೊಂದಷ್ಟು ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಸ್ವಲ್ಪ ಒಂದು 3 days ಗ್ಯಾಪ್ ತೊಗೊಂಡಿದೆ ರುದ್ರಾವತಾರ ಸಿನಿಮಾದು. ಅದನ್ನು ನಾನು ಇಲ್ದಿರೋ ಸೀಕ್ವೆನ್ಸಸ್ ಬೇರೆ ತಾರಾ ಮೇಡಮು ಮತ್ತು ಅವ್ರದ್ದೆಲ್ಲ ಶೂಟ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಅಗೇನ್ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್, ಎಲ್ರಿಗೂ ನಮಸ್ಕಾರ. ಸೊ ಥ್ಯಾಂಕ್ ಯು. ಅಲ್ಲ ಸರ್, ಈ ರಿಯಲ್ ಲೈಫಲ್ಲಿ ನೋಡ್ತೀವಲ್ಲ ಸರ್, ಎಷ್ಟೋ ಕಡೆ ನನ್ನ ಸ್ನೇಹಿತರಲ್ಲೂ ಇದೆ ಇದು, ಇಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲೂ ಇದೆ. ದೇ ಶೇರ್ ನನ್ನ ಫೀಲಿಂಗ್ಸ್ ಹೇಳ್ಕೊತಾರೆ. ಏನು ಸರ್ ಈ ಥರ ಆಗೋಯ್ತು, ಮಗ ಹಿಂಗೆ ಮಾಡ್ತಾವನೆ, ಅದು ಮಾಡ್ತಾವನೆ, ಇದೆಲ್ಲ ತುಂಬ ನಡೀತೇವಲ್ಲ. ಯಾಕಂದ್ರೆ ಅವೆಲ್ಲ ನಾವು ನೋಡಿದಾಗೆಲ್ಲ ಒಬ್ರಿಗೊಬ್ರು ಸಮಾಧಾನ ಮಾಡಿಕೊಂಡು ಒಬ್ರು ಇದು ಮಾಡೋದು ಜೀವನ ಅಲ್ವಾ ಸರ್, ಅಷ್ಟೇ ತಾನೆ. ಇಟ್ಸ್ ಅ ಲೈಫ್, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು. ಅವ್ರು ನನಗೇನೋ ಇದಾಗ ಅವರು ನನಗೆ ಸಮಾಧಾನ ಹೇಳ್ತಾರೆ. ಸೊ ಇದೆಲ್ಲ ಬಂದಾಗ ವಾಟ್ ವಿ ಆರ್ ಪ್ರೆಸೆಂಟಿಂಗ್ ಒಂದು ಸ್ಕ್ರೀನ್ ಇದೆಯಲ್ಲ, ದಟ್ ಎಮೋಷನ್ಸ್ ಆಟೋಮೆಟಿಕ್ಲಿ ಇಟ್ ವಿಲ್ ಕಮ್. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಒಂದು 2 months ಸ್ವಾತಿ ಮೇಡಮ್. ಸಿನಿಮಾ ಒಂದು ಆ ಸಿನಿಮಾದು ಒಂದು ತಾಯಿ ರೋಲ್ ಮಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ನಾನು ತುಂಬ ಖುಷಿಯಾಗಿ ಇದನ್ನು ಹೇಳ್ಕೊಳ್ಬಲ್ಲೆ. ಅಂದರೆ ತುಂಬ ಪ್ರೌಡ್ ಫೀಲ್ ಅನಿಸುತ್ತೆ ನನಗೆ. ಯಾಕೆಂದರೆ ಪ್ರತಾಪ್ ಸರ್ನ ನಾನು ನೋಡಿದ್ದು ಬಹುಶಃ 2014-15ನಲ್ಲಿ ಶ್ರೀರಸ್ತು ಶುಭಮಸ್ತು ಅನ್ನೋ ಒಂದು ಸೀರಿಯಲ್ ಮೂಲಕ ನನಗೆ ಪ್ರತಾಪ್ ಸರ್ ನಾ ಭೇಟಿಯಾಗಿದ್ದು. ನಾನು ವಾಸ್ ಹಾರ್ಡ್ಲಿ 16-17 years old ಆವಾಗ. ತುಂಬ ಆವಾಗಲೇ ಆ ಒಂದು ತಾನು ಕಲಿಬೇಕು, ತಾನು ಮುಂದೆ ಬರಬೇಕು ಅನ್ನೋದು ಒಂದು ಛಲ ಇತ್ತು. ನೆಕ್ಸ್ಟ್ ನಾನು ನೋಡಿದ್ದು ಬ್ರಹ್ಮಗಂಟುಲಿ ಕಂಪ್ಲೀಟ್ ಸೀರಿಯಲ್ನ ಡೈರೆಕ್ಟ್ ಮಾಡಿದವರು ಅವರು. ಬಹುಶಃ ಆವಾಗ ಒಂದು 22-23 ವರ್ಷ ಇರಬೇಕು ಆವಾಗ. ಇವತ್ತು ಅವರ ಆ ಒಂದು ಗ್ರಾಫ್ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ನಾನು ಯಾವಾಗಲೂ ಹೇಳೋದು, ಪ್ರತಾಪ್ ಸರ್ ನೀವು ನನಗೆ ಡೈರೆಕ್ಟ್ರ್ ಇರ್ಬೋದು ಆನ್ ಸೆಟ್, ಬಟ್ ನೀವು ನನ್ನ ಮಗ. ಸೊ ನನ್ನ ಮಗನೂ ಬಂದಿದ್ದಾನೆ, ಹೇಗೆ ನನ್ನ ಉದಿತ್ತಿದ್ದಾನೋ ಹಾಗೆ ನಂಗೆ ಪ್ರತಾಪ್ ಸರ್ ಕೂಡ. ನಾನು ಯಾಕೆ ಸರ್ ಅನ್ನೋದು ಅಂದರೆ ನನಗೆ ಅಭಿಮಾನ, ಗೌರವ ಇದೆ ಅವ್ರ ಮೇಲೆ. ಇವತ್ತು ಅವರ ಮೊದಲನೇ ಸಿನಿಮಾಗೆ ನಾನು ಒಂದು ಪಾತ್ರ ವಹಿಸಿದ್ದೀನಿ ಅಂದರೆ ನಿಜಕ್ಕೂ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗೆ ಸಂತು ಸರ್ ಹೊಸಬ್ರನ್ನ ಈ ಥರ ಒಂದು ಬೆಳವಣಿಗೆಗೆ ಒಂದು ದಾರಿ ಮಾಡಿಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಥರ ಪ್ರೊಡ್ಯೂಸರ್ಸ್ ಮತ್ತೆ ಬರಬೇಕು. ಏಕೆಂದರೆ ಎಷ್ಟೋ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ, ಅವ್ರಿಗೆ ಬೆಳೆಸೋಕ್ಕೆ
ಇಂಥ ಪ್ರೊಡ್ಯೂಸರ್ಸ್ ನಿಜವಾಗ್ಲೂ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀನಿ. ಹಾಗೆ ನನ್ನ ಎಲ್ಲ ಕೋಸ್ಟಾರ್ಸ್ಗೂ, ನನ್ನ ರವಿ ಸರ್ ಆಗಿರ್ಬೋದು ಅಥವಾ ರಕ್ಷಿತ್, ಸಂಜನಾ, ಅನುಷಾ, ಎಲ್ರಿಗೂ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿ ಕಲ್ತಿರೋದು ಬಹಳ ಇದೆ. ಹಾಗೆ ಶಶಿಕುಮಾರ್ ಸರ್ ದೊಡ್ಡ ಫ್ಯಾನ್ ನಾನು. ಇವತ್ತೇ ಇಷ್ಟು ವರ್ಷದಲ್ಲಿ ನಾನು ಮೊದಲನೇ ಸಲ ಶಶಿಕುಮಾರ್ ಸರ್ನ ನೋಡ್ತಾ ಇರೋದು. ಅವ್ರ ಜೊತೆ ಯಾವತ್ತೂ ತೆರೆನ ಹಂಚ್ಕೊಂಡಿಲ್ಲ ನಾನು ಸರ್. ಬಟ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಸರ್. ಯು ಆರ್ ಒನ್ ಆಫ್ ದ ಹ್ಯಾಂಡ್ಸಮ್ ಹೀರೋ ಆರ್ ಇಂಡಸ್ಟ್ರಿ ಹ್ಯಾಸ್ ಸೀನ್ ಆ್ಯಂಡ್ ಇಟ್ಸ್ ಸೋ ನೈಸ್. ನಿಮ್ಮಿಂದ ನಾನು ಒಂದು ಗೌರವ, ಇದನ್ನು ತೊಗೊಂಡೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮ ಪ್ರತಾಪ್ ಸರ್ ಇನ್ನಷ್ಟು ಹೆಚ್ಚು 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 ಬೆಳೀತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ದೇವರು ಒಳ್ಳೇದು ಮಾಡಲಿ ಸರ್. ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಓವರಾಲ್ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾ ಟೀಮ್ ಕಡೆಯಿಂದ ನಮ್ಮ ಶಶಿಕುಮಾರ್ ಸರ್, ಹಾಗೆ ಹರೀಶ್ ಸರ್, ಹಾಗೆ ಹೀರೋ ರಕ್ಷಿತ್ ಬ್ರು, ಆಯ್ತಾ ಜಾಸ್ತಿ ಹೋಗ್ತಿದ್ರೆ ಏನಾಗುತ್ತೆ ಗೊತ್ತಾ, ಪೊಲೀಸ್ ಸ್ಟೇಷನ್ ಹಾಕಿರ್ತಾರಲ್ಲ ಅವಸರ ಓಡಿಬಿಟ್ಟ ಕಳ್ಳರಿದ್ದಾರೆ ಎಚ್ಚರಿಕೆ ಹೇಳಿದ ಹಾಕಿರ್ತಾರಲ್ಲ ಸ್ಪ್ಲೇಟ್ ಕೊಟ್ಬಿಟ್ಟ ಆ ಥರ ಆಗ್ಬಿಡುತ್ತೆ. ಇಡೀ ಟೀಮ್ನ ಒಂದ್ಸಲಿ ಕರೆದ್ಬಿಡೋಣ ಎಲ್ಲರೂ, ಇಡೀ ಟೀಮ್. ಸೊ ಓವರಾಲ್ ಎಂಟೈರ್ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾ ಟೀಮ್ ಅವರು. ದಯವಿಟ್ಟು ಎಲ್ಲರೂ